ಹಲೋ, ಗುಡ್ ಮಾರ್ನಿಂಗ್. ಯೋಗ ಯೋಗ ಐತಿ. ಹೀಗೆ ಇದು ಯೋಗ ಮಾಡೋದು. ಯೋಗಾಸನ 5 ಐತಿ ಬರೋದು. ಕಾಲ ಏನಿಲ್ಲ. ಹ್ಮ್.
ಗುಡ್ ಮಾರ್ನಿಂಗ್ ಎಲ್ಲರಿಗೂ ಶುಭೋದಯ. ವೆರಿ ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಗುಡ್ ಮಾರ್ನಿಂಗ್ ಮೇಡಮ್. ಮಾರ್ನಿಂಗ್. ಎಲ್ಲರಿಗೂ ಬೆಳಗಿನ ಶುಭೋದಯಗಳನ್ನ ತಿಳಿಸಿ. ಮತ್ತೆ ಒಂದು ವರ್ಡ್ ಅನ್ನ ಬರೀರಿ. ಶುಭೋದಯ ಆದ ತಕ್ಷಣ ನಿಮ್ಮ ಹೆಸರು ಮುಂದೆ ಇವತ್ತೊಂದ್ ದಿವಸ ನಿಮ್ಮ ಹೆಸರು ಬರೆದ್ರೆ ಸಾಕು. ಯಾಕಂದ್ರೆ ಯಾರ್ಯಾರು ಬರ್ತಾ ಇದ್ದೀರಾ ಫಸ್ಟ್ ಡೇ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಗುಡ್ ಮಾರ್ನಿಂಗ್ ಇಂಗ್ಲಿಷಲ್ಲಾದ್ರೂ ಹೇಳಿ, ಕನ್ನಡದಲ್ಲಾದ್ರೂ ಹೇಳಿ ಶುಭೋದಯ ಅಂತ. ಅದ್ರ ಜೊತೆನಲ್ಲಿ ಐ ಆಮ್ ರೆಡಿ ಟು ಮೇಕ್ ಎ ಡಿಫ್ರೆನ್ಸ್ ಅಂದ್ರೆ ನಾನು ನನ್ನ ಜೀವನವನ್ನು ಬದಲಾಯಿಸಿಕೊಳ್ಳಲು ರೆಡಿಯಾಗಿದ್ದೇನೆ ಅಂತ. ಮೇಕ್ ಎ ಡಿಫ್ರೆನ್ಸ್ ಅಂತ ಹಾಕಿ. ಡಿಫ್ರೆಂಟ್ ಆಗಿ ಬದುಕೋಕೆ ಇವತ್ತಿಂದ ನಾನು ರೆಡಿ ಆಗ್ತಾ ಇದ್ದೀನಿ. ಚಾಟಲ್ಲಿ ಹಾಕ್ಬೋದಾ? ಹಾಗೆ ನಿಮ್ಮ ಹೆಸರು ಮತ್ತೆ ನಿಮ್ಮ ಊರ ಹೆಸರನ್ನ ಹಾಕಿ. ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಎಲ್ಲೆಲ್ಲಿಂದ ಭಾಗವಹಿಸ್ತಿದ್ದೀರಾ ಅಂತ ನಾನು ಕೂಡ ನೋಡ್ಬೇಕಲ್ವಾ. ಹಾಗಾಗಿ ನಿಮ್ಮ ಹೆಸರು ಮತ್ತೆ ನಿಮ್ಮ ಊರನ್ನ ಹಾಕಿ ಬದಲಾವಣೆಗೆ ರೆಡಿಯಾಗಿದ್ದೇನೆ. ಯಾರು ರಾಯಚೂರಿಂದ ಹಾಕಿದ್ದಾರೆ ಸರ್? ತಮ್ಮ ಹೆಸರು ಗೊತ್ತಾಗಿಲ್ಲ ಸರ ಮೇಡಮ. ರಾಯಚೂರಿಂದ ರಾಯಚೂರ್ ಅಂತ ಹಾಕಿದ್ದಾರೆ. ಮರಿಗೌಡ. ಓಕೆ. ಲತಾ ಫ್ರಮ್ ಬದಲಾವಣೆಗೆ ರೆಡಿಯಾಗಿದ್ದಾರೆ. ಅಶ್ವಥ್, ಮರಿಗೌಡ, ಮಣಿ ಮಾಲಿ ಪಾಟೀಲ್ ಪಾಟೀಲ್. ಮರಿಗೌಡ ಸರ್. ಓಕೆ ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಸೌಂಡ್ ಕೇಳ್ತಾ ಇಲ್ಲ ಮೇಡಮ್. ಶುಭ ಫ್ರಮ್ ಉಡುಪಿ. ಓಕೆ. ಬೆಳಿಗ್ಗೆ 5 ಗಂಟೆಗೆ ಏಳ್ಲಿಕ್ಕೆ ಕಷ್ಟ ಆಯ್ತಾ? ಹಲೋ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಕೂತ್ಕೊಳ್ಳಿಕ್ಕೆ ಹಿಂಸೆ ಆಯ್ತಾ? ಯಾರಿಗಾದ್ರೂ ಕಷ್ಟ ಆಯ್ತಾ? ಅಯ್ಯೋ ಎದ್ದೇಳ್ಬೇಕಲ್ಲಪ್ಪ, ಮೈ ಭಾರ ಆಗ್ತಾ ಇದೆ, ಇನ್ನೊಂದ್ 5 ನಿಮಿಷ ಬಿಟ್ಟಿದ್ರೆ ಮಲ್ಗಕ್ಕೆ ಒಳ್ಳೇದಾಗ್ತಾ ಇತ್ತು ಅಂತ ಯಾರಿಗಾದ್ರೂ ಫೀಲ್ ಆಯ್ತಾ? ಅಥವಾ ಎಕ್ಸೈಟ್ಮೆಂಟ್ ಅಲ್ಲಿ ಏನಾಗಿಲ್ರಿ. ಇದ್ದೀರಾ? ಓ ಓಕೆ. ಇವತ್ತಿಂದ ಏನೋ ಏನಾಗಿಲ್ಲ. ಚೇಂಜಸ್ ಮಾಡ್ಕೋಬೇಕು ಜೀವನದಲ್ಲಿ, ಎದ್ದೇಳಲೇಬೇಕು ಅಂತ ಖುಷಿಯಾಗಿ ರಾತ್ರಿನೇ ಸಂಕಲ್ಪ ಮಾಡಿ ಮಲಗಿದ್ರ ಇವತ್ ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು ನಾನು ಅಂತ ಅಂದ್ಕೊಂಡು ಟೈಮಿಗೆ ಎಚ್ಚರವಾಗಿದ್ಯಾ? ಅಥವಾ ಪದೇ ಪದೇ ಕೆಲವ್ರಿಗೆ ಹೆಂಗಂತಂದ್ರೆ ನಾಳೆ ಏನೋ ಒಂದು ಕೆಲಸ ಇದೆ ಅಥವಾ ಯಾರನ್ನೋ ಒಬ್ಬರನ್ನ ಮೀಟ್ ಮಾಡ್ಬೇಕು, ಏನೋ ಹೊಸದಾಗಿ ಮಾಡ್ಬೇಕು ಅಂದಾಗ ಎಕ್ಸೈಟ್ಮೆಂಟ್ ಜಾಸ್ತಿ ಇರ್ತಾರೆ. ಕೆಲವ್ರಿಗೆ ಇರೋದಿಲ್ಲ. ಅಂತವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಪದೇ ಪದೇ ಎದ್ದು ಟೈಮ್ ನೋಡ್ತಿರ್ತಾರೆ. 4:15 ಒಂದ್ಸರಿ, 4 ಗಂಟೆಗೆ ಒಂದ್ಸರಿ, 3:15 ಒಂದ್ಸರಿ, ಈ ತರ ಎಲ್ಲ ಎಚ್ಚರ ಆಗುತ್ತೆ. ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಆ ಎಕ್ಸೈಟ್ಮೆಂಟ್ ಇರುತ್ತೆ. ಸೊ ಆ ತರ ಯಾರಿಗಾದ್ರೂ ಸ್ವಲ್ಪ ಡಿಫ್ರೆಂಟ್ ಆಗಿ ಆಗಿದ್ಯಾ? 2-3 ಸರಿ ಎಚ್ಚರ ಆಗಿದ್ಯಾ? ಅಥವಾ ಆರಾಮಾಗಿ ಡೈಲಿ ಎದ್ದೇಳೋ ತರ ರೂಟೀನ್ ಇದೆಯಾ? ಎಲ್ಲರಿಗೂ 5 ಗಂಟೆಗೆ ಎದ್ದೇಳುವಂತ ಅಭ್ಯಾಸ ಇದೆಯಾ?
ಈಗ ಸ್ವರ ವಿಜ್ಞಾನ ಬ್ಯಾಚ್ ಮುಗಿಸಿರೋರಿಗೆ ಆಲ್ಮೋಸ್ಟ್ ಸ್ವರದ ಬಗ್ಗೆ ನಾಲೆಡ್ಜ್ ಇದೆ. ಹಾಗಾಗಿ ನಿಮ್ಮ ನಾಡಿ ಯಾವ್ದು ಇದೆ ಚೆಕ್ ಮಾಡ್ಕೊಳ್ಳಿ. ಈಗ ಮೆಡಿಟೇಷನ್ ಮಾಡುವಂತ ಸಮಯದಲ್ಲಿ ನಿಮ್ಮ ನಾಡಿ ಚಂದ್ರ ನಾಡಿ ಇದ್ರೆ ತುಂಬಾ ಒಳ್ಳೇದು. ಚಂದ್ರ ನಾಡಿ ಇದೆಯಾ ಅಂತ ನೋಡ್ಕೊಳ್ಳಿ. ಫಸ್ಟ್ ಇದೆ ಅಂದ್ರೆ CCC ಅಂತ ಕಮೆಂಟ್ ಹಾಕಿ. ಚಂದ್ರು ಸರ್ಗೆ ಚಂದ್ರ ನಾಡಿನೇ ಇದೆ. ವೆರಿ ಗುಡ್, ಮ್ಯಾಚ್ ಆಗೋಯ್ತು. ಚಂದ್ರ ಸರಿ ಚಂದ್ರ ನಾಡಿ. ಸರ್ ವಿಡಿಯೋ ಆಫ್ ಮಾಡ್ಕೊಳ್ಳಿ. ಸರ್ ಮೇಡಮ್ ವಿಡಿಯೋ ಆಫ್ ಮಾಡ್ಕೊಳ್ಳಿ. ವಿಡಿಯೋ ಏನ್ ಗೊತ್ತಾಗ್ತಿಲ್ಲ ಅಲ್ರಿ. ಇವತ್ತಿಂದ ನಮ್ಮ ಮೆಡಿಟೇಷನ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ನಾನು ನಿಮ್ಗೆ ಫಸ್ಟ್ ಇಲ್ಲಿ ಏರ್ ಮೆಡಿಟೇಷನ್ ಹೇಳ್ಕೊಡ್ತೀನಿ ಎಂದಿರ. ಅಂದ್ರೆ ನಮ್ಮ ದೇಹದಲ್ಲಿ ಪಂಚಭೂತಗಳಿದ್ದಾವೆ, ಅದೆಲ್ಲರಿಗೂ ಗೊತ್ತು. ಪಂಚತತ್ವಗಳು ಕೂಡ ಇದ್ದಾವೆ. ನಿಮ್ಗೆ ಇದು ಸ್ಟಿಕ್ಕಿ ನೋಟ್ಸ್ ಅಂತ ಇದು ಕಾಣಿಸ್ತಾ ಇದೆ ಅಲ್ವಾ? ಗಿರಿಜಾಂಬ ಮೇಡಮ್ಗೆ ಸೂರ್ಯನಾಡಿ ಇದೆ. ಓಕೆ, ಗುಡ್. ಲತಾ ಮೇಡಮ್ಗೆ ಚಂದ್ರನಾಡಿ ಇದೆ. ಓಕೆ. ಈಗ ಬದಲಾವಣೆ ಆಗ್ಬೇಕು ಅಂತ ಕೂತಾಗ ಏನ್ ಬದಲಾವಣೆ ಆಗ್ಬೇಕು, ಯಾವ ವಿಷಯನ ಬದಲಾವಣೆ ಮಾಡ್ಕೋಬೇಕು, ತುಂಬಾ ಕನ್ಫ್ಯೂಷನ್ ಇರ್ತೀವಿ ನಾವು. ಏನ್ ಚೇಂಜ್ ಮಾಡ್ಕೋಬೇಕು ಲೈಫಲ್ಲಿ, ಯಾವ ರೀತಿ ಬದಲಾವಣೆ ಆಗ್ಬೇಕು ಅಂತ ಕೆಲವೊಂದು ವಿಷಯಗಳ ಬಗ್ಗೆ ನಮ್ಗೇನೆ ಡೌಟ್, ಕನ್ಫ್ಯೂಷನ್ಸ್ ಅಲ್ವಾ? ಫಸ್ಟ್ ನಮ್ಗೆ ಕ್ಲಾರಿಟಿ ಸಿಗ್ಬೇಕು. ಶುಭಾ ಮೇಡಮ್ಗೆ ಸೂರ್ಯನಾಡಿ ಇದೆ. ಓಕೆ, ಗುಡ್. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬೇಕಂದ ತಕ್ಷಣ ಯಾವ ನಾಡಿ ಬೇಕೋ ಆ ನಾಡಿನ ಚೇಂಜ್ ಮಾಡ್ಕೊಳ್ಳೋ ಲೆವೆಲಿಗೆ ಬರ್ತೀರಾ. ಡೋಂಟ್ ವರಿ. ಈಗ ನಮ್ಮ ಕ್ಲಾಸಿನ ಹೆಸರೇ ಬಂದಂಗೆ ಸಂಕಲ್ಪ ಸಿದ್ಧಿ ಅಂತ. ನಿಮ್ಮ ಯಾವ ಸಂಕಲ್ಪಗಳನ್ನ ಸಿದ್ಧಿ ಮಾಡ್ಕೋಬೇಕು ಅಂತ ಇವತ್ತು ನೀವು ಒಂದು ಬುಕ್ ಪೆನ್ ತಗೊಂಡು ಬರ್ದಿಟ್ಕೊಳ್ಳಿ. ಅಥವಾ ನೀವು ಚಾಟಲ್ಲಿ ಹಾಕಿದ್ರು ಓಕೆ, ಅಥವಾ ನೀವು ಅನ್ಮ್ಯೂಟ್ ಮಾಡಿ ಮಾತಾಡಿದ್ರು ಓಕೆ. ಮಾತಾಡಕ್ಕಾಗಲ್ಲ, ನನ್ನ ಸಂಕಲ್ಪಗಳು ನನ್ನ ಮನಸ್ಸಲ್ಲೇ ಇರಬೇಕು, ಅದನ್ನ ಸಾಧನೆ ಆದ್ಮೇಲೆ ನಾನು ಹೇಳ್ತೀನಿ ಅಂತ ಅನ್ನೋರು ಒಂದು ಬುಕ್ಕಲ್ಲಾದ್ರೂ ಬರ್ದಿಟ್ಕೊಳ್ಳಿ. ಅಥವಾ ನಿಮ್ಮ ಮನಸ್ಸಲ್ಲೇ ಒಂದು ಸಿದ್ಧಿ ಸಂಕಲ್ಪವನ್ನ ಮಾಡ್ಕೊಳ್ಳಿ. ಈಗ ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಹೋದಾಗ ನೀವು ನೋಡಿದಿರಲ್ವಾ, ಅಲ್ಲಿ ನಾವೇನಾದ್ರೂ ಸೇವೆ ತಗೊಂಡ್ರೆ ಅವರು ಅಲ್ಲಿ ಹೋಗಿ ಸಂಕಲ್ಪ ಮಾಡ್ಕೊಂಡ್ ಬನ್ನಿ ಅಂತ ಕಳಿಸ್ತಾರೆ ನಮ್ಗೆ. ಏನಕ್ಕೆ ಕಳಿಸ್ತಾರೆ ಹಂಗೆ ಅಂತಂದ್ರೆ, ನಮ್ಮ ಮುಂದಿನ ಕೆಲಸಗಳು ಕಾರ್ಯಗಳು ಏನು ನಡಿಬೇಕಿರುತ್ತೆ ಅವು ಸಂಕಲ್ಪ ಮಾಡೋದ್ರಿಂದ ದೇವರಿಗೆ ಅದು ಕೇಳಿಸುತ್ತೆ. ಇಂಥದ್ದು ನಮ್ ಕೆಲಸ ಆಗ್ಬೇಕು ಅಥವಾ ನಮ್ಮ ಮನೆಯಲ್ಲಿ ಹಿಂಗೆ ಒಳ್ಳೆ ಇದಾಗ್ಬೇಕು ಅಂತ ನಾವ್ ಹೇಳೋದ್ರಿಂದ ಏನಾಗುತ್ತೆ, ದೇವರಿಗೆ ಸಲ್ಲುತ್ತೆ. ಅದನ್ನ ನಾವು ಸಂಕಲ್ಪ ಅಂತೀವಿ. ಸಂಕಲ್ಪ ಮಾಡ್ಬೇಕು ಫಸ್ಟ್. ಈಗ ಏನೇ ಕೆಲಸ ಸ್ಟಾರ್ಟ್ ಮಾಡಿ ನೀವು ಅದಕ್ಕೆ ಫಸ್ಟ್ ನೀವು ಸಂಕಲ್ಪ ಮಾಡ್ಬೇಕು. ಈಗೇನೋ ಒಂದು ಅಡಿಗೆ ಮಾಡ್ತೀನಿ ಅಂತ ಅಂದ ತಕ್ಷಣ ಅಡಿಗೆ ಮಾಡ್ಬೇಕು ನಾನು ಅಂತ ನಿಮ್ಮ ಮನಸ್ಸಲ್ಲಿ ಬಂದ್ರೆ ಅಷ್ಟೇನೆ ಅಡಿಗೆ ಮಾಡಕ್ಕಾಗತ್ತೆ. ಅಥವಾ ನಾನೆಲ್ಲೋ ಹೊರಗಡೆ ಹೋಗ್ಬೇಕು, ನಾನು ಹೊರಗಡೆ ಹೋಗ್ತೀನಿ ಅಂತ ಅಂದ್ರೆ ಮಾತ್ರ ನಿಮ್ಗೆ ಹೊರಗಡೆ ಹೋಗಕ್ಕಾಗತ್ತೆ. ಫಸ್ಟ್ ಅದು ಎಲ್ಲಿ ಬರ್ಬೇಕು, ನಮ್ಮ ಮನಸ್ಸಲ್ಲಿ ಬರ್ಬೇಕು ಅಲ್ವಾ? ಮನಸ್ಸಲ್ಲಿ ಬಂದ್ರೆ ಮಾತ್ರ ನಮ್ಗೆ ಇನ್ನೊಂದ್ಸರಿ ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡಕ್ಕೆ ಈಸಿ ಆಗತ್ತೆ. ಅದೇ ತರ ನಿಮ್ಮ ಪ್ಲಾನ್ ಏನಿದೆ ಇವತ್ತು ನೀವು ಬರ್ದಿರಿ. ಇವತ್ತಿಂದ ಇನ್ನು 1 ವರ್ಷಗಳ ಕಾಲ ನೀವು ನನ್ನ ಜೊತೆಯಲ್ಲಿ ಕನೆಕ್ಟ್ ಆಗಿರ್ತೀರಾ. ಇವತ್ತು ನಿಮ್ಮ ಪರಿಸ್ಥಿತಿ ಹೇಗಿದೆ, ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಸ್ವಲ್ಪ ಒಂದು 5 ನಿಮಿಷ ಮಾತು ಜಾಸ್ತಿ ಆಡ್ತೀನಿ, ಮೆಡಿಟೇಷನ್ ಮಾಡಿಸ್ತೀನಿ. ಬಟ್ ಕೆಲವೊಂದು ವಿಷಯಗಳನ್ನ ನಾವು ಕ್ಲಾರಿಟಿ ತಗೊಳ್ಳೋಣ, ಏನೇನ್ ಮಾಡ್ಬೇಕು ನಾವು ಅಂತ. ಈಗ ಬುಕ್ಕು ಪೆನ್ನು ನಿಮ್ಮ ಹತ್ರ ಇದ್ರೆ, ಈಗ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿದ್ದೀರಾ ಅಂದ್ರೆ ಸೂರ್ಯ ಹುಟ್ಟಕ್ಕಿಂತ 1.5 ಗಂಟೆ ಮುಂಚೆ ನಾವೇನ್ ಎದ್ದಿರ್ತೀವಿ ಅದನ್ನ ಬ್ರಹ್ಮ ಮುಹೂರ್ತ ಅಂತ ಕರಿತೀವಿ. ಅಂತ ಬ್ರಹ್ಮ ಮುಹೂರ್ತದಲ್ಲಿ ನೀವು ಸಂಕಲ್ಪವನ್ನ ಮಾಡಿ ಇನ್ನು 1 ವರ್ಷ ಅಥವಾ 3 ವರ್ಷ, ಯಾವ್ದಾದ್ರು ಬಿಗ್ ಬಜೆಟ್ ಇದ್ರೆ 3 ವರ್ಷ ಇಲ್ಲ 1 ವರ್ಷ, ಇನ್ನ 1 ವರ್ಷದಲ್ಲಿ ನಿಮ್ಮ ಜೀವನ ಹೇಗಿರ್ಬೇಕು ಅಂತ ಈಗ ಮನಸಾರೆ ಒಂದು ಲಿಸ್ಟ್ ಮಾಡಿ. ನನ್ನ ಲೈಫ್ 1 ವರ್ಷ ಆದ್ಮೇಲೆ ಹಿಂಗಿರ್ಬೇಕು, ರಿಲೇಶನ್ಶಿಪ್ ಅಲ್ಲಿ ಈ ತರ ಇರ್ಬೇಕು, ಆರೋಗ್ಯದಲ್ಲಿ ಹಿಂಗಿರ್ಬೇಕು, ಹಣಕಾಸಿನ ವಿಷಯದಲ್ಲಿ ಹಿಂಗಿರ್ಬೇಕು. ಸಪ್ರೇಟ್ ಬರೆದ್ರು ಓಕೆ, ಅಥವಾ ಟೋಟಲ್ ಆಗಿ ನಿಮ್ ಲೈಫ್ ನೆಕ್ಸ್ಟ್ ವರ್ಷ ಯುಗಾದಿ ಹಬ್ಬಕ್ಕೆ ನಿಮ್ಮ ಲೈಫ್ ಹೆಂಗಿರ್ಬೇಕು, ನಿಮ್ಮ ಮನಸ್ಥಿತಿ ಅವತ್ತು
ಯಾವ ತರ ಇರಬೇಕು ಅನ್ನೋ ಸಂಕಲ್ಪವನ್ನ ನೀವು ಈಗ ಒಂದು ಬುಕ್ಕಲ್ಲಿ ಬರ್ದಿಟ್ಕೊಳ್ಳಿ, ಇಲ್ಲ ಮನಸ್ಸಲ್ಲಿ ಇಟ್ಕೊಳ್ಳಿ. ಬುಕ್ಕು ಪೆನ್ ಇದೆ ಅಂತಂದ್ರೆ ಬರ್ದಿಟ್ಕೊಳ್ಳಿ, ಹಿಂಗಿರ್ಬೇಕು ನಾನು ಅಂತ. 1 ವರ್ಷ ಟೈಮನ್ನ ನೀವು ಈಗ ತಗೋಬೇಕು. ಯಾಕಂದ್ರೆ ಈಗ ಪವಾಡ ಮಾಡಕ್ಕೇನು ನಾವು ಹೊರಟಿಲ್ಲ. ಮನಸ್ಥಿತಿ ಬದಲಾದ್ರೆ, ಮನಸ್ಸು ಬದಲಾದ್ರೆ ಮಾತ್ರ ಜೀವನ ಬದಲಾಗತ್ತೆ. ನೀವೆಲ್ಲಿವರೆಗೂ ನೆಗೆಟಿವಿಟಿನ ಅಟ್ರಾಕ್ಟ್ ಮಾಡ್ತಾ ಇರ್ತೀರಾ, ಅಯ್ಯೋ ನನ್ನ ಕೈಲಿ ಎಲ್ಲ ಆಗತ್ತೆ, ನಾನೆಲ್ಲಿ ಮಾಡ್ತೀನಿ, ಎಲ್ಲರೂ ನನ್ಗೆ ಹೇಳ್ತಾರೆ ನಿನ್ಗೆಲ್ಲಾಗತ್ತೆ, ಮಾಡಲ್ಲ ಬಿಡು ನೀನು ಅಂತಾರೆ ಅಂತ, ಅದನ್ನ ನೀವು ತಲೆಗೆ ಹಾಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ನನ್ಗಾಗತ್ತೆ, ನಾನು ಮಾಡ್ತೀನಿ. ಈಗ 1 ವರ್ಷದಲ್ಲಿ ನಿಮ್ಮ ಇನ್ಕಮ್ ಈಗ ತಿಂಗಳಿಗೆ, ಬರೋ ವರ್ಷ ಯುಗಾದಿಗೆ ನೀವು ತಿಂಗಳಿಗೆ 1 ಲಕ್ಷ ದುಡಿಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳಿ. ಹಂಗ ಅನ್ಕೊಂಡ್ರೆ ಅಟ್ಲೀಸ್ಟ್ ಅದಕ್ಕೆ ಅರ್ಧನಾರು ರೀಚ್ ಆಗ್ತೀರಾ, 50,000ನಾದ್ರೂ ದುಡಿತೀರಾ. ಏನು ಅಂದ್ಕೊಂಡ್ಲೇ ಇಲ್ಲ ಅಂತಂದ್ರೆ ಹೇಗ್ ದುಡಿತೀರಾ ಅಲ್ವಾ? ಸೊ ಹಾಗಾಗಿ ಬುಕ್ಕು ಪೆನ್ ಇದ್ರೆ ಈಗ ನಿಜವಾದ ಸಂಕಲ್ಪ, ನಿಜವಾದ ಜೀವನ, ಬದುಕು ಶುರುವಾಗೋದು ಯಾವಾಗಿಂದ? ನೀವು ಮನಸ್ಸಲ್ಲಿ ಸಂಕಲ್ಪ ಮಾಡ್ದಾಗಿಂದ. ಕೆಲವರಿಗೆ ಬದುಕು ಹೇಗಾಗುತ್ತಪ್ಪ ಅಂತಂದ್ರೆ ಕಷ್ಟದಿಂದ, ಝೀರೋದಿಂದ ಶುರುವಾಗತ್ತೆ. ಇನ್ನು ಕೆಲವರಿಗೆ ಸಿದ್ಧವಾದ ಸೌಕರ್ಯಗಳಿಂದ ಆರಂಭ ಆಗತ್ತೆ. ಕೈಯಲ್ಲಿ ಏನೂ ಇಲ್ಲದ ಸ್ಥಿತಿ, ಕಷ್ಟದ ದಾರಿ ಕಾಣದ ದಿನಗಳು, ತುಂಬಾ ಕಷ್ಟ, ದಾರಿನೇ ಕಾಣ್ತಾ ಇಲ್ಲ. ಇತರರೊಂದಿಗೆ ಹೋಲಿಸಿದಾಗ, ಬೇರೆಯವರಿಗೆ ನಮ್ಮನ್ನ ನಾವು ಕಂಪೇರ್ ಮಾಡ್ಕೊಂಡಾಗ ನಾವು ಹಿಂದುಳಿದಿರ್ತೀವಿ ಎಲ್ಲ ವಿಷಯದಲ್ಲೂ. ಅಂತ ಟೈಮಲ್ಲಿ ಮತ್ತೆ ನಿಜವಾದ ಬದುಕು ಶುರುವಾಗೋದು ಆ ಕ್ಷಣದಲ್ಲೇನೆ ಅಲ್ವಾ? ಈ ಸ್ಥಿತಿಯನ್ನ ನಾವು ಸಾಮಾನ್ಯವಾಗಿ ಝೀರೋ ಎಂದು ಕರಿತೀವಿ. ಝೀರೋ ಅಂತಂದ್ರೆ ನಮ್ಮ ಹತ್ರ ಏನೂ ಇಲ್ಲ. ನಾವು ದೈಹಿಕವಾಗಿ ಕೂಡ ದುರ್ಬಲರಾಗಿರ್ತೀವಿ, ಮಾನಸಿಕವಾಗಿ ದುರ್ಬಲರಾಗಿರ್ತೀವಿ. 0 ಇಂದ ಸ್ಟಾರ್ಟ್ ಮಾಡಿ ಬದುಕು ಶುರುವಾಗೋದು ಎಲ್ಲಿಂದ? 0 ಇಂದ. ಆದ್ರೆ 0 ಅಂದ್ರೆ ಖಾಲಿತನ ಅಲ್ಲ. 0 ಅಂದ ತಕ್ಷಣ ಅದು ಖಾಲಿತನ ಅಲ್ಲ. 0ಗಿರೋಷ್ಟು ಬೆಲೆ ಬೇರೆ ಯಾರಿಗೂ ಇಲ್ಲ, ಗೊತ್ತಾ ನಿಮ್ಗೆ? 0ವನ್ನ ನಾವು ಬಲಗಡೆ ಹಾಕೊಂಡು ಹೋಗ್ತಾ ಹೋಗ್ತಾ ಹೋಗ್ತಾ, ಫಾರ್ ಎಕ್ಸಾಂಪಲ್ 1 ಬರ್ಬಿಟ್ಟು ಅದ್ರ ಪಕ್ಕದಲ್ಲಿ 0 0 0 0 0 ಅಂತ ಹಾಕೊಂಡು ಹೋದ್ರೆ ಎಷ್ಟು ದೊಡ್ಡ ಸಂಖ್ಯೆ ಆಗತ್ತೆ ಅದು. ಸೊ 0 ಅನ್ನೋದು ಯಾವತ್ತು ಖಾಲಿತನ ಅಲ್ಲ, ಅದು ಹೊಸ ಸಾಧ್ಯತೆಗಳ ಆರಂಭ. ಹೌದು, ಕಷ್ಟದ ಸಮಯದಲ್ಲಿ ಮನುಷ್ಯ ತನ್ನೊಳಗಿನ ಶಕ್ತಿನ ಅರಿಯಲು ಆರಂಭಿಸುತ್ತಾನೆ. ಅಂದ್ರೆ ನಿಮ್ಗೇನ್ ಇವತ್ತು ಕಷ್ಟ ಬಂದಿದೆ ಯಾವುದೇ ವಿಷಯದಲ್ಲಿ, ಇವಾಗ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳಕ್ಕೆ ಸ್ಟಾರ್ಟ್ ಆಗತ್ತೆ. ಎಲ್ಲ ಹಿಂಗೆ ಈಕ್ವಲ್ ಆಗಿ ನಡೀತಾ ಇದೆ, ನನಗೇನು ಸಮಸ್ಯೆ ಇಲ್ಲ ಅಂತಂದಾಗ ನಿಮ್ಮೊಳಗೆ ಏನಾಗ್ತಾ ಇದೆ, ನಿಮ್ಮ ತನವನ್ನ ನೀವು ಅರ್ಥ ಮಾಡ್ಕೊಳಕ್ಕೆ ನಿಮ್ಗೆ ತುಂಬಾ ಕಷ್ಟ ಆಗತ್ತೆ. ಅಗತ್ಯ ಸೌಲಭ್ಯ ಇದ್ದ ಜಾಗದಲ್ಲಿ ಬದುಕೋವನಿಗೆ ಸಹನೆ ಕಡಿಮೆ. ಅಂದ್ರೆ ನಮ್ಗೆಲ್ಲ ಸೌಲಭ್ಯಗಳಿದೆ ಅಂತಂದಾಗ ಅಲ್ಲಿ ಬದುಕೋದು, ಆ ಬದುಕಲ್ಲಿ, ಆ ಜೀವನದಲ್ಲಿ ಅಂತಂದ್ರೆ ಅಲ್ಲಿ ತುಂಬಾ ಸಹನೆ ಕಡಿಮೆ ಇರುತ್ತೆ. ನಮ್ಗೆ ಎಷ್ಟು ಕಷ್ಟಗಳು ಬರ್ತವೆ ಅಷ್ಟೇ ನಮ್ಮ ತಾಳ್ಮೆ ಶಕ್ತಿ ಜಾಸ್ತಿ ಆಗುತ್ತೆ, ಸಹನೆ ಜಾಸ್ತಿ ಆಗುತ್ತೆ ನಮ್ಗೆ. ಕಷ್ಟದಲ್ಲಿ ಬೆಳೆದವನಿಗೆ ತಾಳ್ಮೆ ಮತ್ತು ಹಿಡಿತ ಹೆಚ್ಚಾಗಿರುತ್ತೆ. ಹೀಗಾಗಿ ಆರಂಭದ ಸಂಕಷ್ಟವನ್ನು ದೌರ್ಬಲ್ಯ ಅಂತ ಅನ್ಕೋಬೇಡಿ. ಈಗ ನಿಮ್ಗೇನೇ ಕಷ್ಟ ಬಂದಿದ್ರು ಇದು ನನ್ನ ದೌರ್ಬಲ್ಯ, ನನ್ನ ಹಣೆ ಬರ, ನನಗೆ ಆಗ್ತಾ ಇದೆ ಅಂತ ಅನ್ಕೋಬೇಡಿ. ನಾನು ಮಾತಾಡೋದನ್ನ ಕೇಳಿಸ್ಕೊಂತ ನಿಮ್ಮ ಸಂಕಲ್ಪಗಳನ್ನ ಬರಿತಾ ಇರಿ. ಅದನ್ನ ದೌರ್ಬಲ್ಯ ಅಂತ ನೋಡ್ಬಾರ್ದು. ಅದು ಏನಪ್ಪಾ ಅಂತಂದ್ರೆ ನಮ್ಮ ವ್ಯಕ್ತಿತ್ವನ ರೂಪಿಸುವಂತ ಅವಧಿ. ಆ ದಿನಗಳಲ್ಲಿ ನಾವು ಕಲಿತ ಪಾಠಗಳು, ಕಷ್ಟದಲ್ಲಿ ಕಲಿತ ಪಾಠ ಯಾವತ್ತೂ ನಿಮ್ಗೆ ವೇಸ್ಟ್ ಆಗಲ್ಲ. ನೀವು ನೋಡಿರ್ಬೋದು, ಯಾರೋ ಹೇಳ್ಕೊಟ್ಟಿರೋ ಮಾತು ನೀವು ಕೇಳಿ ಮಾಡಕ್ ಹೋದ್ರೆ ಅದು ಫೇಲ್ಯೂರ್ ಆಗತ್ತೆ. ಯಾವುದೋ ಒಂದು ವಿಷಯದಲ್ಲಿ ನೀವು ಕಷ್ಟಪಟ್ಟು ಅದನ್ನ ಮಾಡಕ್ ಹೋದಾಗ ಏನಾಗುತ್ತೆ, ನಿಮ್ಗೆ ಕ್ಲಾರಿಟಿ ಜಾಸ್ತಿ ಸಿಗುತ್ತೆ. ನೀವು ಮಾಡುವಂತ ಕೆಲಸದಲ್ಲಿ ನಿಮ್ಗೆ ಜಾಸ್ತಿ ಕ್ಲಾರಿಟಿ ಸಿಗುತ್ತೆ. ಆ ಪಾಠ ಕಲ್ತಿರ್ತೀರಲ್ವಾ, ಅದರಿಂದ ನೀವೇನೇ ಮಾಡಿದ್ರು ಫೇಲ್ಯೂರ್ ಆಗಲ್ಲ, ಅಲ್ಲಿ ಸಕ್ಸಸ್ ಗ್ಯಾರಂಟಿ ಆಗೇ ಆಗತ್ತೆ. ಅದು ಮುಂದಿನ ಯಶಸ್ಸಿಗೆ ಅಡಿಪಾಯ ಆಗತ್ತೆ. ಒಂದು ದಿನ ಹಿಂದಿರುಗಿ ನೋಡಿದಾಗ ಅದೇ ಕಠಿಣ ಸಮಯ ನಮ್ಮನ್ನು ಗಟ್ಟಿಗೊಳಿಸುತ್ತೆ, ಸ್ಪಷ್ಟವಾಗುತ್ತೆ. ಆದ್ದರಿಂದ 0ದಿಂದ ಆರಂಭವಾದ ಬದುಕು. ಇವತ್ತು ತುಂಬಾ ಜನ ನನ್ನನ್ನು ಸೇರಿಸಿ ನಮ್ಮ ಹತ್ರ ಏನೂ ಇಲ್ಲ ಅಂತ ನಾವು ಈಗ ಕೊರಗೆ ಏನು ಕೂತಿದೀವಲ್ಲ, ಈ 0ದಿಂದನೇ ನಿಮ್ಮ ಲೈಫನ್ನ ಸ್ಟಾರ್ಟ್ ಮಾಡಿ. ಧೈರ್ಯದಿಂದ ಸ್ಟಾರ್ಟ್ ಮಾಡಿದಾಗ 0ದಿಂದ ಆರಂಭವಾದ ಬದುಕು ಸಂಕೋಚದಿಂದಲ್ಲ, ಗೌರವದಿಂದ ಸ್ವೀಕರಿಸ್ಬೇಕು. ನಮ್ಮ ಜೀವನ ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ ಅಂತ ನಾವು ಅಂದ್ಕೊಂಡ್ರು, ಇಷ್ಟು ದಿವಸ ನಾವೇನ್ ಬದುಕಿದ್ವಿ, ಯಾರ ಮಾತು ಕೇಳಿದ್ವಿ, ಏನ್ ಫೇಲ್ಯೂರ್ ಆದ್ವಿ, ಏನ್ ಸಕ್ಸಸ್ ಆದ್ವಿ, ಎಷ್ಟು ನಮ್ಗೆ ಲಾಸ್ ಆಯ್ತು, ಅದೆಲ್ಲ ಬಿಟ್ಬಿಡಿ.
ಇವತ್ತಿಂದ ನಾವು ಬದುಕನ್ನ ಶುರು ಮಾಡಿದೀವಿ ಅನ್ನೋ ರೀತಿನಲ್ಲಿ ನೀವು ಬದುಕೋದ್ರಿಂದ ಆಗ ಮಾತ್ರ ನಿಜವಾದ ಬೆಳವಣಿಗೆ ಆರಂಭ ಆಗತ್ತೆ. ಬದುಕು ಎಲ್ಲಿಂದ ಶುರುವಾಗತ್ತೆ? ಝೀರೋದಿಂದ ಆರಂಭವಾದ ಬದುಕು ಸಂಕೋಚದಿಂದಲ್ಲ, ನೀವು ಗೌರವದಿಂದ ಬದುಕ್ಬೇಕಿನ್ಮೇಲೆ. ಯಾರು ನಿಮ್ಮನ್ನೇನೇ ಅನ್ಲಿ, ಡೋಂಟ್ ಕೇರ್. ನನಗಿರುವಂತ ಗೌರವ ನನಗಿದೆ. ಆತ್ಮತೃಪ್ತಿ, ಮನಸ್ಸಿನ ಸಂತೋಷ, ಖುಷಿಯಾಗಿರೋದು, ಬೇರೆಯವರ ದೂಷಣೆಗಳನ್ನ, ಸಣ್ಣ ಸಣ್ಣ ಮಾತುಗಳನ್ನ ಮನಸ್ಸಿಗೆ ಹಾಕೊಳ್ಳದೆ ತರ ಆರಾಮಾಗಿ ಬದುಕೋದನ್ನ ಇನ್ಮೇಲೆ ಕಲಿಬೇಕು ನೀವು. ಅದು ಒಂದೇ ದಿವಸಕ್ಕೆ ಬರಲ್ಲ, ಇವತ್ತು ಒಂದ್ ದಿವಸ ಬರಲ್ಲ. ಅದಕ್ಕೆ ನಾನು ಹೇಳಿದ್ದು, ಇನ್ನು 1 ವರ್ಷಗಳ ಕಾಲ ನೀವು ನನ್ನ ಜೊತೆನಲ್ಲಿ ಇರೋದ್ರಿಂದ ನಿಮ್ಮ ಥಿಂಕಿಂಗ್ ವೇ, ಯೋಚನಾ ಶಕ್ತಿ ಏನಿದೆ ಅದು ಚೇಂಜ್ ಆಗಬೇಕು. ನಿಮ್ಮ ಮನಸ್ಸಿಂದ ನೀವು ಯೋಚನಾ ಶಕ್ತಿನ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಮಾತ್ರ ನಿಮ್ಗೆ ಬದುಕು ಬದಲಾಯಿಸುವಂತ ಅಥವಾ ನಿಮ್ಮ ಸಂಕಲ್ಪಗಳೇನಿದೆ ಅವನ್ನ ಸಿದ್ಧಿ ಮಾಡ್ಕೊಳ್ಳುವಂತ ಶಕ್ತಿ ನಿಮ್ಗೆ ಬರುತ್ತೆ. ಇವತ್ತಿಂದ ಎಲ್ಲರೂ 5 ಗಂಟೆಗೆ ನಮ್ ಜೊತೆ ಕನೆಕ್ಟ್ ಆಗಕ್ ರೆಡಿ ಇದ್ದೀರಾ? ರೆಡಿ ಇರೋರು ಎಸ್ ಅಂತ ಕಮೆಂಟ್ ಮಾಡಿ. ಈಗ ಮೆಡಿಟೇಷನ್ ಅನ್ನ ಸ್ಟಾರ್ಟ್ ಮಾಡೋಣ. ಬೇಗ ಬೇಗ ಫಾಸ್ಟ್ ಆಗಿ, ಟೈಮ್ ಇಲ್ಲ. ಟೈಮ್ ನಮಗೋಸ್ಕರ ಕಾಯಲ್ಲ, ಯಾರು ಕಾಯಿದ್ರು. Yes. ಎಸ್, ವೆರಿ ಗುಡ್, ಥ್ಯಾಂಕ್ ಯು. ಯಾರಿಗೆ ತುಂಬಾ ಕಷ್ಟ ಅನ್ನಿಸ್ತಾ ಇದೆ, ಜೀವನ ಸಾಕಾಗ್ಬಿಟ್ಟಿದೆ, ಏನು ಬೇಡಪ್ಪ. ಈಗ ಬೆಳಗಿನ ಸಮಯದಲ್ಲಿ ಕೂಡ ಕೆಲವರು ಅಷ್ಟು ಡಿಸ್ಟರ್ಬ್ ಆಗಿರ್ತಾರೆ, ಯಾಕಂದ್ರೆ ಅಷ್ಟು ಸಮಸ್ಯೆಗಳನ್ನ ಹೊತ್ಕೊಂಡು ಹೋಗ್ತಾ ಇರ್ತಾರೆ. ಯಾರ ಹತ್ರನು ಹೇಳ್ಕೊಳಕ್ ಆಗ್ತಾ ಇರಲ್ಲ, ಅಳಕ್ಕೂ ಆಗ್ತಾ ಇರಲ್ಲ, ಈ ಕಡೆ ನಗಕ್ಕೂ ಆಗ್ತಾ ಇರಲ್ಲ. ತ್ರಿಶಂಕು ಪರಿಸ್ಥಿತಿ ಅಂತೀವಿ, ಆ ತರ ತುಂಬಾ ಹಿಂಸೆ ಆಗ್ತಾ ಇದೆ ಅಂತ ಯಾರಿಗಾದ್ರೂ ಅನ್ನಿಸ್ತಿದ್ಯಾ ಈಗ? ಅಥವಾ ಮನಸ್ಸು ಆನಂದಕರವಾಗಿದ್ಯಾ? ಯಾಕಂದ್ರೆ ಇನ್ಮೇಲೆ ಮಾಡುವಂತ ಕೆಲಸಗಳು ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರ್ಬೇಕು ಅಂದ್ರೆ ಆ ನೋವಿಂದ ಹೊರಗೆ ಬರ್ಬೇಕು. ಹಾಗಾಗಿ ತುಂಬಾ ಕಷ್ಟ ಆಗ್ತಾ ಇದೆ ಜೀವನ, ಸಾಕಪ್ಪ ಸಾಕು ಅಂತ ಯಾರಿಗಾರು ಅನ್ನಿಸ್ತಿದ್ಯಾ? ಅನ್ನಿಸ್ತಾ ಇದ್ರೆ ಪರವಾಗಿಲ್ಲ, ಓಪನ್ ಅಪ್ ಆಗಿ ಹೇಳಿ. ಇವತ್ ಮಾತ್ರ ಅನ್ನಿಸ್ಬೇಕದು, ನಾಳೆಯಿಂದ ಅನ್ನಿಸ್ಬಾರ್ದು ಅದು. ಅದಕ್ಕೆ ನಾಳೆಯಿಂದ ನೀವು ಜೀವನನ ನೋಡೋ ರೀತಿನೇ ಚೇಂಜ್ ಆಗ್ಬೇಕು. ನಿಮ್ಮ ಹತ್ರ ಇರ್ಲಿ ಇಲ್ದೇ ಇರ್ಲಿ, ಹಣ ಇದೆಯಾ ಇಲ್ವಾ, ಸಮಸ್ಯೆ ಇದೆಯಾ, ಏನಾರ ಇರ್ಲಿ, ಬಟ್ ನೀವು ಖುಷಿಯಾಗಿರೋದು ಹೇಗೆ ಅನ್ನೋದನ್ನ ಕಲ್ತ್ಕೋಬೇಕು. ಹಾಗಾಗಿ ನಿಮ್ಮ ನೋವಿಗೆ, ನಿಮ್ಮ ಫೇಲ್ಯೂರ್ಗೆ, ನಿಮ್ಮ ಪ್ರತಿಯೊಂದು ಸಮಸ್ಯೆಗೆ ಇವತ್ತು ನೀವು ಫುಲ್ ಸ್ಟಾಪ್ ಇಡ್ಬೇಕು. ಇವತ್ತಿಂದ ನಿಮ್ಮ ಬದುಕು ಶುರುವಾಗ್ತಾ ಇದೆ. ನಿಮ್ಮ ಹೊಸ ಬದುಕಿಗೆ ನಿಮಗೆ ನೀವೇ ವೆಲ್ಕಮ್ ಮಾಡ್ಕೊಳ್ಳಿ. ವೆಲ್ಕಮ್ ಟು ಮೈ ನ್ಯೂ ಲೈಫ್. ನಿಮ್ಮನ್ನ ನೀವೇ ಸ್ವಾಗತ ಪಡಿಸ್ಕೊಳ್ಳಿ. ನಿಮ್ಮನ್ನ ನೀವೇ ಹೆಮ್ಮೆಯಿಂದ ನೋಡಿ, ಓ ಇವತ್ತಿಂದ ಏನೋ ಚೇಂಜ್ ಆಗ್ತಾ ಇದ್ದೀನಿ. ಅದು ಒಂಥರ, ಅದು ಕೂಡ ಖುಷಿನೇ ಬೇರೆ, ಏನೋ ಒಂಥರ ಅನ್ಸುತ್ತೆ. ಓಕೆ, ಈಗ ಯಾರೆಲ್ಲ ಮನೆಯಲ್ಲಿ ಇದ್ದೀರಾ ಅವರು ಇರ್ಲಿ. ಕೆಲ್ಸದಲ್ಲಿರೋಂಥವ್ರು ಕೆಲವರು ಕೆಲಸದಲ್ಲಿ ಕೂಡ ಇರ್ತಾರೆ. ಸೊ ಹಾಗಾಗಿ ಮೆಡಿಟೇಷನ್ ಮಾಡಕ್ಕೆ ಸಾಧ್ಯವಾಗಿರುವಂಥವ್ರು ಮಾಡಿ. ಈಗ ಏನಾದ್ರು ಹೊರಗಡೆ ಇದ್ದೀನಿ ಅಂತಂದ್ರೆ ಅವರು ಜಸ್ಟ್ ಕೇಳಿಸ್ಕೊಳ್ಳಿ, ಫೀಲ್ ಮಾಡಿ ಸಾಕು ನೀವು. ಓಕೆನಾ? ಈಗ ಮೆಡಿಟೇಷನ್ ಸ್ಟಾರ್ಟ್ ಮಾಡೋಣ. ಮೆಡಿಟೇಷನ್ ಸ್ಟಾರ್ಟ್ ಮಾಡೋಕ್ಕೆ 2 ಥರದ ಮೆಡಿಟೇಷನ್ ಇವತ್ತು ಮಾಡೋಣ ನಾವು. ಮ್ಯಾನಿಫೆಸ್ಟೇಷನ್ ಮಾಡೋಣ ಫಸ್ಟು. ಈಗ ನಿಮ್ಗೆ ಏನ್ ಬೇಕು ಅಂತಾನೆ ಗೊತ್ತಿಲ್ಲದೆ ಸುಮ್ಮನೆ ನೀವು ಒಂದು ಅಂಗಡಿಗೆ ಹೋಗ್ತೀರಾ, ಏನ್ ತಗೋಬೇಕು ಅಂತಾನೆ ಗೊತ್ತಿಲ್ಲದೆ ಹೋಗ್ತೀರಾ, ಇಲ್ಲ ಅಲ್ವಾ? ಅದೇ ತರ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಏನೇನು ಬೇಕು ಅಂತ ನೀವು ಇವತ್ತು ಲಿಸ್ಟ್ ಮಾಡ್ಕೋಬೇಕು, ಆ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು. ಅದರಲ್ಲಿ ಫಸ್ಟ್ ನಂಬರ್ 1 ಒಂದು ಏರ್ ಮೆಡಿಟೇಷನ್ ಅಂತ ಮಾಡ್ತೀವಿ. ಏರ್ ಮೆಡಿಟೇಷನ್ ಅಂದ್ರೆ ಏರ್ ಮ್ಯಾನಿಫೆಸ್ಟೇಷನ್ ಅಂತಾನು ಕರಿತೀವಿ, ಏರ್ ಮೆಡಿಟೇಷನ್ ಅಂತ ಕರಿತೀವಿ. ಅಂದ್ರೆ ನೀವು ದೀರ್ಘವಾಗಿ ಉಸಿರನ್ನ ತಗೊಂಡು ನಾಭಿಯಲ್ಲಿ ಇಟ್ಕೊಂಡು ಯಾವ್ದಾದ್ರು ಒಂದು ಮೆಡಿಟೇಷನ್, ಈಗ ಪ್ರೆಸೆಂಟ್ ನಿಮ್ಗೆ ಯಾವುದೋ ಒಂದು ಬೇಕು. ಈಗ ಒಂದು 3 days ಅಲ್ಲಿ 5 days ಅಲ್ಲಿ ನಿಮ್ಗೆ ಒಂದು 50,000 ಬೇಕು, 1 ಲಕ್ಷ ಬೇಕು, ಹಿಂಗೆ ಅದು. ಅಥವಾ ನೀವು ಏನೋ ಹೆಲ್ತ್ ಇಶ್ಯೂಸ್ ಇದೆ, ನನ್ಗೆ ಈಗ ಆರೋಗ್ಯ ಸರಿಯಾಗಬೇಕು, ಅಥವಾ ಮನೆಯಲ್ಲಿ ಏನೋ ಸಮಸ್ಯೆಗಳಿದಾವೆ, ಆ ರಿಲೇಶನ್ಶಿಪ್ ಚೆನ್ನಾಗಾಗಬೇಕು, ನನ್ನ ಗಂಡ ಜೊತೆ ಚೆನ್ನಾಗಿ ಮಾತಾಡಬೇಕು, ನನ್ನ ಹೆಂಡತಿ ನನ್ನ ಜೊತೆ ಚೆನ್ನಾಗಿ ಮಾತಾಡಬೇಕು, ಅಥವಾ ಮನೆಯವರು ಅತ್ತೆ ಮಾವಂದಿರಾಗ್ಬೋದು, ಮನೇಲಿ ಯಾವುದೇ ರಿಲೇಶನ್ಶಿಪ್ ಇರಲಿ, ಮಕ್ಕಳು ಇರಲಿ,
ನನ್ನ ಮಗಳು ನನ್ನ ಹತ್ರ ಚೆನ್ನಾಗಿ ಮಾತಾಡಬೇಕು, ನನ್ನ ಮಗ ಚೆನ್ನಾಗಿ ಮಾತಾಡ್ಬೇಕು ಇಂತ ನಿಮ್ದು ಈಗ ಏನು ನೀವು ಫೇಸ್ ಮಾಡ್ತಾ ಇದ್ದೀರಾ ಆ ಮೆಡಿಟೇಷನ್ ಅನ್ನ ನೀವು ಹೇಳ್ಕೋಬೇಕು. ಹೇಗೆ ಅಂದ್ರೆ, ಈಗ ಎಲ್ಲರೂ ಸೀದಾ ಕೂತ್ಕೊಳ್ಳಿ, ಆರಾಮಾಗಿ ಕೂತ್ಕೊಂಡು ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರ್ಲಿ. ಬೇಕಾದ್ರೆ ಲೈಟು ಆಫ್ ಮಾಡ್ಕೊಂಡು ಕೂತ್ಕೊಳ್ಳಿ, ಲೈಟ್ ಆನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಲೈಟನ್ನು ಆಫ್ ಮಾಡಿಕೊಂಡು ಆರಾಮಾಗಿ ಕೂತ್ಕೊಳ್ಳಿ. ಮೈಯಲ್ಲಿ ಫುಲ್ಲು ಲೂಸ್ ಇರಬೇಕು, ಸಡಿಲತನ ಇರಬೇಕು, ಬಿಗಿ ಹಿಡಿದು ಕೂತ್ಕೋಬೇಡಿ. ನಿಧಾನವಾಗಿ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ರಿಲ್ಯಾಕ್ಸ್. ಎಷ್ಟು ಆರಾಮಾಗಿ ಕೂತ್ಕೋಬೇಕಂದ್ರೆ ಹಿಂಗೆ ಇನ್ನೂ 1 ಗಂಟೆ ಕೂತ್ಕೋತೀನಪ್ಪ ನಾನು ಅಂತ ನಿಮಗೆ ಫೀಲ್ ಆಗಬೇಕು. ಅಷ್ಟು ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ಬೆನ್ನು ಮತ್ತೆ ಕುತ್ತಿಗೆನ ನೇರವಾಗಿ ಇಟ್ಕೊಳ್ಳಿ. ನಿಮ್ಮ ಮುದ್ರೆ ಯಾವ್ದು ಬೇಕಾದ್ರೂ ಹಾಕೋಬಹುದು, ಚಿನ್ಮುದ್ರೆ ಅಥವಾ ಏನಾದ್ರೂ. ನಿಮ್ಮ ಮುಖ ಉತ್ತರಕ್ಕೆ ಆಗೋ ತರ ಕೂತ್ಕೊಳ್ಳಿ. ನಿಮ್ಮ ಫೇಸ್ ಉತ್ತರವನ್ನ ನೋಡ್ಬೇಕು. ಉತ್ತರ ದಿಕ್ಕು ಗೊತ್ತಾ? ಉತ್ತರ ದಿಕ್ಕಲ್ಲಿ ಜಾಗ ಇಲ್ಲ, ಆ ತರ ಕೂತ್ಕೊಳ್ಳಕ್ಕೆ ಮನೆಯಲ್ಲಿ ಸ್ಪೇಸ್ ಇಲ್ಲ ಅಂದ್ರೆ ಪೂರ್ವ ದಿಕ್ಕಿಗೆ ಕೂತ್ಕೊಳ್ಳಿ. ಮೆನಿಫೆಸ್ಟೇಷನ್ ಮಾಡುವಾಗ ಯಾವಾಗ್ಲೂ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೋಬೇಕು. ಉತ್ತರ ದಿಕ್ಕಿಗೆ ಕೆಲವೊಬ್ರು ಮನೆಯಲ್ಲಿ ಸ್ಪೇಸ್ ಇರೋದಿಲ್ಲ. ಅಂತ ಟೈಮಲ್ಲಿ ನೀವು ಹಾಲಲ್ಲಿ ಕೂತಿದ್ದೀರಾ ಅಂದ್ರೆ ಒಂದು ಉತ್ತರಕ್ಕೆ ಮುಖ ಮಾಡಿ, ಇಲ್ಲ ಪೂರ್ವಕ್ಕೆ ಮುಖ ಮಾಡಿ. ಈಗ ಫಸ್ಟ್ ಡೇ ಆಗಿರೋದ್ರಿಂದ ನಾವು ಒಂದು 11 ನಿಮಿಷ ಮೆಡಿಟೇಷನ್ ಅನ್ನ ಮಾಡೋಣ. ಧ್ಯಾನ ಅಂದ ತಕ್ಷಣ ತುಂಬಾ ಜನಕ್ಕೆ ಬೋರ್ ಆಗುತ್ತೆ. ಅದನ್ನ ಖುಷಿಯಿಂದ ಮಾಡ್ಬೇಕು ನಾವು. ಓಕೆನಾ? ಸೊ ಆರಾಮಾಗಿ ಕೂತ್ಕೊಳ್ಳಿ. ಬೆನ್ನು ಮತ್ತು ಕುತ್ತಿಗೆ ನೇರ ಮಾಡಿ, ಕಣ್ಣುಗಳನ್ನು ಮುಚ್ಚಿ, ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಚಿನ್ಮುದ್ರೆ ಹಾಕಿ. ಧ್ಯಾನ ಮುದ್ರೆ ಅಂತ ಕರಿತೀವಿ. ಅಂದ್ರೆ ಫಸ್ಟ್ ತೋರ್ಬೆರಳು ಮತ್ತೆ ಹೆಬ್ಬೆರಳನ್ನ ನೋಡಿ, ಈ ತರ ನಾನು ಕಾಣಿಸ್ತಾ ಇದ್ದೀನಿ ಅಂದ್ರೆ ಈ ತರ ಹಾಕಿ ಚಿನ್ಮುದ್ರೆಯನ್ನ ಹಾಕಿ ಕೂತ್ಕೊಳ್ಳಿ. ಆರಾಮಾಗಿ ನಿಮ್ಮ 2 ಕಣ್ಣುಗಳನ್ನ ಮುಚ್ಚಿ ದೀರ್ಘವಾಗಿ 3 ಬಾರಿ ಉಸಿರಾಟವನ್ನ ಮಾಡಿ. ನಿಧಾನವಾಗಿ ಉಸಿರನ್ನ ತಗೊಳ್ಳಿ. ಎಷ್ಟು ನಿಧಾನ ಆಗುತ್ತೋ ಅಷ್ಟು ನಿಧಾನವಾಗಿ ನಿಮ್ಮ ಉಸಿರನ್ನ ತೆಗೆದುಕೊಂಡು ಹೊಟ್ಟೆಯಲ್ಲಿ, ನಾಭಿಯಲ್ಲಿ ನಿಲ್ಲಿಸಿ ಉಸಿರನ್ನ ನಿಧಾನವಾಗಿ 2 ಮೂಗಿನ ಕಡೆಯಿಂದಾನೇ ಬಿಡಿ. ನಿಧಾನವಾಗಿ ಉಸಿರನ್ನ ತಗೊಂಡು ನಿಧಾನವಾಗಿ ಉಸಿರನ್ನ ಬಿಡಿ. ಉಸಿರನ್ನ ತಗೊಳ್ಳುವಾಗ ನಿಮ್ಮ ಮನಸ್ಥಿತಿ ಪಾಸಿಟಿವಿಟಿಯಿಂದ ಇರಲಿ. ನಾನು ತುಂಬಾ ಬ್ಯೂಟಿಫುಲ್ ಆಗಿದ್ದೇನೆ, ನಾನು ತುಂಬಾ ಶ್ರೀಮಂತನಾಗಿದ್ದೇನೆ ಅಥವಾ ಶ್ರೀಮಂತಳಾಗಿದ್ದೇನೆ, ನಾನು ತುಂಬಾ ಆರೋಗ್ಯವಾಗಿದ್ದೇನೆ, ನಾನು ತುಂಬಾ ಬುದ್ಧಿವಂತ ಅಥವಾ ಬುದ್ಧಿವಂತಳಾಗಿದ್ದೇನೆ. ಏನೇನು ನಿಮ್ಗೆ ಅನ್ಸುತ್ತೆ ಹೊಸದು ಎಲ್ಲ ಪಾಸಿಟಿವಿಟಿನ ಒಳಗಡೆ ತಗೊಳ್ಳಿ. ಉಸಿರು ತಗೊಳ್ಳುವಾಗ ಒಳಗಡೆ ತಗೊಳ್ಳಿ. ಉಸಿರನ್ನ ಬಿಡುವಾಗ ನನ್ನಲ್ಲಿರುವ ನೆಗೆಟಿವಿಟಿ ಎಲ್ಲ ಹೋಗ್ತಾ ಇದೆ, ನನ್ನಲ್ಲಿರುವ ಕೆಟ್ಟ ಆಲೋಚನೆಗಳು ಹೋಗ್ತಾ ಇದೆ ಅಂತ, ಕೆಟ್ಟ ವಿಷಯಗಳು, ನನ್ನಲ್ಲಿರುವ ಆರೋಗ್ಯ ಸಮಸ್ಯೆಯಿಂದ ನಾನು ಮುಕ್ತಿ ಪಡಿತಾ ಇದ್ದೇನೆ. ಹೀಗೆ ಮೈಂಡನ್ನ ರಿಲ್ಯಾಕ್ಸ್ ಮಾಡಿಕೊಂಡು ಮಾಡಿ. 3 ಬಾರಿ ಉಸಿರಾಟವನ್ನ ಕಂಪ್ಲೀಟ್ ಮಾಡಿದ ತಕ್ಷಣ 3 ಬಾರಿ ಓಂಕಾರವನ್ನ ಹೇಳೋಣ. ನಾನು ಸ್ಟಾರ್ಟ್ ಮಾಡ್ತೀನಿ, ನನ್ನ ಜೊತೆಯಲ್ಲೇ ನೀವು ಕೂಡ ಹೇಳಿ. ಉಸಿರನ್ನ ತಗೊಳ್ಳಿ ನಿಧಾನವಾಗಿ. ಓ
ಓ ಕಣ್ಣುಗಳನ್ನ ಬಿಡಬೇಡಿ, ಹಾಗೆಯೇ ಕಣ್ಣು ಮುಚ್ಚಿಕೊಂಡಿರಿ. ಈಗ ನಾನು ಹೇಳುವಂತ ಎಲ್ಲ ವಿಷಯವನ್ನ ನೀವು ಜಸ್ಟ್ ರೀಕಾಲ್ ಮಾಡ್ತಾ ಹೋಗಿ, ಅಂದ್ರೆ ನೀವು ಅದನ್ನ ಕಲ್ಪನೆ ಮಾಡ್ತಾ ಹೋಗಿ. ಓಕೆನಾ? ಸೀದವಾಗಿ ಕೂತಿದ್ದೀರಿ, ಬೆನ್ನು ಮತ್ತು ಕುತ್ತಿಗೆ ನೇರವಾಗಿದೆ, ನಿಮ್ಮ ಕಣ್ಣುಗಳು ಮುಚ್ಚಿವೆ. ತಣ್ಣನೆಯ ಗಾಳಿ, ತುಂಬಾ ತಣ್ಣನೆಯ ಗಾಳಿ ಕಿಟಕಿಯಿಂದ ಬೀಸ್ತಾ ಇದೆ. ನಿಮ್ಮ ಮುಖದ ಕೆನ್ನೆ ಮೇಲೆ ನಿಮ್ಮ ತೋಳುಗಳೆಲ್ಲ ತಣ್ಣಗಾಗ್ತಾ ಇದ್ದಾವೆ. ಗಾಳಿ ಹೊರಗಡೆಯಿಂದ ಶುಭ್ರವಾದ ಗಾಳಿ ಬೀಸಿ ಬರ್ತಾ ಇದೆ. ತುಂಬಾ ತಣ್ಣನೆಯ ಅನುಭವ ಆಗ್ತಾ ಇದೆ. ಮನಸ್ಸು ಆಹ್ಲಾದಕರವಾಗಿದೆ, ಖುಷಿ ಆಗ್ತಾ ಇದೆ. ಅದೇ ಸಮಯದಲ್ಲಿ ನಿಮ್ಮ ನೆತ್ತಿಯ ಮೇಲಿಂದ ಒಂದು ನೇರಳೆ ಬಣ್ಣದ ಶಕ್ತಿ, ನೇರಳೆ ಬಣ್ಣದ ಒಂದು ಲೈಟ್ ಶಕ್ತಿ ನಿಮ್ಮ ನೆತ್ತಿಯಿಂದ ನಿಮ್ಮ ದೇಹವನ್ನ ಆವರಿಸ್ತಾ ಇದೆ. ಆ ಲೈಟ್ ಬಂದ ತಕ್ಷಣ ನಿಮ್ಮ ಮೈಯೆಲ್ಲ ರೋಮಾಂಚನವಾಗ್ತಾ ಇದೆ, ಎಕ್ಸ್ಟ್ರಾ ಎನರ್ಜಿ ಬರ್ತಾ ಇದೆ. ಆ ಲೈಟು ಹೇಗೆ ನಿಮ್ಮ ತಲೆಯ ಮೇಲಿಂದ, ನೆತ್ತಿಯ ಮೇಲಿಂದ ಒಂದು ನೇರಳೆ ಬಣ್ಣದ ಲೈಟು ಶಕ್ತಿ ನಿಮ್ಮ ಇಡೀ ಬಾಡಿ ಒಂದು ಪವರ್ಫುಲ್ ಆಗ್ತಾ ಇದೆ. ಹೇಗೆ ಅಂದ್ರೆ ಮನಸ್ಸು ಹಗೂರ ಆಗಿದೆ, ಹಗೂರ ಆಗಿದೆ, ಹಗೂರ ಆಗಿದೆ. ಗಾಳಿನಲ್ಲಿ ತೇಲ್ತಾ ಇದ್ದೀನಿ ಅನ್ನೋ ಅನುಭವ ಆಗ್ತಾ ಇದೆ. ಗಾಳಿಯಲ್ಲಿ ತೇಲ್ತಾ ಇದ್ದೀರಾ. ಆ ಲೈಟ್ ಬಂದು ನಿಮ್ಗೆ ಒಂದು ಎಕ್ಸ್ಟ್ರಾ ಪವರ್ ಅನ್ನ ಕೊಟ್ಟಿದೆ, ಎಕ್ಸ್ಟ್ರಾ ಎನರ್ಜಿಯನ್ನ ಕೊಟ್ಟಿದೆ. ಆ ಲೈಟಿನ ಬೆಳಕಿಗೆ, ಆ ನೇರಳೆ ಬಣ್ಣದ ಬೆಳಕಿಗೆ ನಿಮ್ಮ ಬಾಡಿ ಫುಲ್ ಮಿಂಚುತ್ತಾ ಇದೆ, ಹೊಳಿತಾ ಇದೆ, ಎಕ್ಸ್ಟ್ರಾ ಎನರ್ಜಿ ಬಂದಿದೆ. ನೀವು ಯಾವುದೋ ಒಂದು ಸುಂದರವಾದ ಸುತ್ತಮುತ್ತಲು ಹೂಗಳು, ಬಣ್ಣ ಬಣ್ಣದ ಹೂಗಳು, ಹಸಿರು, ಕೆಂಪು, ಗುಲಾಬಿ, ನೀಲಿ ಹೂದೋಟದಲ್ಲಿ ಕಾಲಿಡ್ತಾ ಇದ್ದೀರಾ. ಕಾಲಿಡುವಾಗ ಆ ಹುಲ್ಲಿನ ಮೇಲಿನ ಇಬ್ಬನಿ ನಿಮ್ಮನ್ನ ಸ್ಪರ್ಶ ಮಾಡ್ತಾ ಇದೆ. ಆಹಾ, ಎಷ್ಟು ಚೆನ್ನಾಗಿದೆ ಆ ಹುಲ್ಲು. ನೀವು ಕಾಲಿಡ್ತಾ ಇದ್ದೀರಾ, ಆ ಹುಲ್ಲು ಮೆತ್ತಗೆ ಹಾಗೆ ಮಲ್ಕೋತಾ ಇದೆ. ಮತ್ತೆ ನೀವು ಸ್ಪರ್ಶ ಮಾಡಿದ ಹುಲ್ಲು ನಿಮ್ಮ ಹೆಜ್ಜೆ ಗುರುತು ಅಲ್ಲಿ ಬಂದಿದೆ. ಸುತ್ತಲೂ ಇಬ್ಬನಿ ಬೀಳ್ತಾ ಇದೆ. ನಿಮ್ಮ ಮನಸ್ಸು ತುಂಬಾ ಆಹ್ಲಾದಕರವಾಗಿದೆ. ಎಲ್ಲಿ ನೋಡಿದ್ರಲ್ಲಿ ಕಲರ್ಫುಲ್ ಫ್ಲವರ್ಸ್, ಎಷ್ಟು ಕಲರ್ ಆಗಿ ಹೂಗಳು ಕಾಣಿಸ್ತಾ ಇದ್ದಾವೆ. ದೊಡ್ಡ ದೊಡ್ಡ ಮರಗಳಿದಾವೆ. ಫುಲ್ಲು ಗ್ರೀನರಿ ಆಗಿದೆ. ಎಷ್ಟು ಗ್ರೀನ್ ಆಗಿದೆ ಅಂದ್ರೆ ತುಂಬಾ ಪರಿಶುದ್ಧವಾದಂತ ಆಕ್ಸಿಜನ್ ಗಾಳಿ ಬರ್ತಾ ಇದೆ. ಗಾಳಿಯನ್ನ ನಿಧಾನವಾಗಿ ಹೇಳ್ಕೊತಾ ಇದ್ದೀರಾ. ನಿಮ್ಮ ಹೊಟ್ಟೆ ಒಳಗಡೆ, ಎದೆ ಒಳಗಡೆ, ತಲೆಯಲ್ಲೆಲ್ಲ ತಣ್ಣನೆ ಅನುಭವ ಆಗ್ತಾ ಇದೆ. ಒಂಥರ ಚಳಿ ಆಗ್ತಾ ಇದೆ. ತುಂಬಾ ಸುಖಕರವಾಗಿದೆ, ಸಂತೋಷವಾಗಿದೆ, ಮನಸ್ಸು ಉಲ್ಲಾಸ ಭರಿತವಾಗ್ತಾ ಇದೆ. ಇಂಥ ಫ್ಲವರ್ಸ್, ಇಂಥ ಗ್ರೀನರಿ, ಹಾಗೇ ಹುಲ್ಲಿನ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀರಾ. ಹಾಗೇ ಹುಲ್ಲಿನ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀರಾ. ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಈ ವಾತಾವರಣದಿಂದ ಹೊರಗಡೆ ಹೋಗ್ಲೇಬಾರ್ದು, ಇಲ್ಲೇ ಇರ್ಬೇಕು ನಾನು ಅಂತ ಅನ್ನಿಸ್ತಾ ಇದೆ. ನಿಮ್ಮ ಮನಸ್ಸಲ್ಲಿ ಯಾವ ಫ್ಲವರ್ ಗಿಡಗಳು ಬರ್ತವೆ ಅವನ್ನೆಲ್ಲ ನೆನ್ಪು ಮಾಡ್ಕೊಳ್ಳಿ. ನೀವು ನಡೀತಾ ಇರ್ತಕ್ಕಂಥ ಜಾಗದಲ್ಲಿ ಮಧ್ಯ ಹುಲ್ಲಿನ ಹಾಸಿಗೆ ಇದೆ. ಆ ಕಡೆ ಈ ಕಡೆ ರೈಟ್ ಲೆಫ್ಟಿಗೆ ಬರೀ ಹೂವುಗಳದ್ದೇ ಗಿಡ. ಹೂವುಗಳಂದ್ರೆ ಹೂಗಳು. ಸುಂದರತೆ ಅಂತ ಬಂದಾಗ ನಾವು ಫಸ್ಟು ನೋಡೋದೇ ಹೂವು ಅಲ್ವಾ?
ನೀವು ತುಂಬ ಖುಷಿಯಾಗಿ ನಗ್ತಾ ನಗ್ತಾ ಸಂತೋಷವಾಗಿ ಹೋಗ್ತಾ ಇದ್ದೀರಾ. ಪರಿಸರ ನಿಮ್ಮನ್ನ ಹೀಲ್ ಮಾಡ್ತಾ ಇದೆ. ನಿಮ್ಮಲ್ಲಿರೋ ನೋವುಗಳೆಲ್ಲ ಮರ್ತೋಗಿದ್ದೀರಾ. ಪ್ರಕೃತಿ ನಿಮ್ಮನ್ನ ಹೀಲ್ ಮಾಡ್ತಾ ಇದೆ. ನಿಮ್ಮಲ್ಲಿರುವಂತ ನೋವು, ಸಂಕಟ, ಬೇಜಾರು ಎಲ್ಲ ಹೊರಗಡೆ ಹೊರಟೋಗಿದೆ. ಖುಷಿಯಾಗಿದ್ದೀರಾ. ಹಾಗೆ ನಡ್ಕೋತಾ ನಡ್ಕೋತಾ ಹೋಗ್ತಾ ಇದ್ದೀರಾ. ಹೋಗ್ತಾ 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 ಅಲ್ಲೊಂದು ನದಿ ಬಂದಿದೆ. ನದಿ ಎಷ್ಟು ಚೆನ್ನಾಗಿ ನೀರು ಹರಿತಾ ಇದೆ ಅಂದ್ರೆ, ನೀವು ನದಿ ಒಳಗಡೆ ಕಾಲಿಡ್ತಾ ಇದ್ದೀರಾ. ನಿಮ್ ಕಾಲ್ ನೆನಿತಾ ಇದೆ. ಓ, ಕಾಲಿಟ್ಟ ತಕ್ಷಣ ಇಡೀ ಮೈ ನಿಮ್ಗೆ ತಣ್ಣಗಾಗತ್ತೆ. ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ. ವಾವ್, ಸೂಪರ್. ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಹ್ಯಾಪಿ. ಇಂಥ ಒಂದು ಅನುಭವ ನನ್ನ ಜೀವನದಲ್ಲಿ ಕೊಟ್ಟಿದ್ದಕ್ಕೆ ಯೂನಿವರ್ಸ್ಗೆ ಧನ್ಯವಾದಗಳು. ನೀವು ನೀರಲ್ಲಿ ನಿಂತಿದ್ದೀರಾ. ನಿಮ್ಮ ಪಾದ ಎಲ್ಲ ಒದ್ದೆ ಆಗಿದೆ. ನೀರು ಹರಿತಾ ಇದೆ. ನಿಮ್ಮ ಕೈಗಳಿಂದ ಕೂಡ ನೀರನ್ನ ಮುಟ್ತಾ ಇದ್ದೀರಾ. ಕೈಯೆಲ್ಲ ಒದ್ದೆ ಆಗಿದೆ. ಕೈಯಲ್ಲಿ ಏನಾಗಿದೆ? ಒದ್ದೆ ಆಗಿದೆ. ಅದೇ ತರ ಎರಡೂ ಬೊಗಸೆಯಿಂದ ನೀವು ನೀರನ್ನ ತೆಗೆದು ಮುಖವನ್ನ ತೊಳಿತಾ ಇದ್ದೀರಾ. ಆ ಮುಖಕ್ಕೆ ನೀರು ಹಾಕೊಂಡ ತಕ್ಷಣ ನಿಮ್ಮಲ್ಲಿರುವ ಎಲ್ಲ ನೆಗೆಟಿವಿಟಿ ತೊಳೆದೋಗ್ತಾ ಇದೆ. ನೀವು ಹೊಸ ವ್ಯಕ್ತಿ ಆಗ್ತಾ ಇದ್ದೀರಾ. ಹೊಸ ಶಕ್ತಿ ಬರ್ತಾ ಇದೆ. ಮುಖವನ್ನ ತೊಳಿತಾ ಇದ್ದೀರಾ. ನಾನು ಹೇಳೋದನ್ನೆಲ್ಲ ನೀವು ಕಲ್ಪನೆ ಮಾಡ್ಕೋತಾ ಇರಿ. ಮುಖವನ್ನ ತೊಳಿತಾ ಇದ್ದೀರಾ. ನದಿಯ ನೀರಲ್ಲಿ ನೀವು ಮುಖವನ್ನ ತೊಳಿತಾ ಇದ್ದೀರಾ. ತುಂಬಾ ಒಳ್ಳೆ ಅನುಭವ ಬರ್ತಾ ಇದೆ. ಮುಖ ತೊಳೆದಷ್ಟು ನೀವು ಫ್ರೆಶ್ ಆಗ್ತಾ ಇದ್ದೀರಾ, ಫ್ರೆಶ್ ಆಗ್ತಾ ಇದ್ದೀರಾ, ಫ್ರೆಶ್ ಆಗ್ತಾ ಇದ್ದೀರಾ. ನಿಮ್ಮಲ್ಲಿರುವಂತ ಭಾರ, ಮನಸ್ಸಿನ ಭಾರ, ತಲೆಯಲ್ಲಿ ತುಂಬಿಕೊಂಡಿರ್ತವಂಥ ಕೆಟ್ಟ ಕೆಟ್ಟ ಆಲೋಚನೆಗಳು, ಮೈಯಲ್ಲಿರುವಂತ ರೋಗದ ಭಾರ ಎಲ್ಲವೂ ತೊಳೆದು ಹೋಗ್ತಾ ಇದೆ ನದಿನಲ್ಲಿ. ಆ ಗಂಗಾ ನದಿನಲ್ಲಿ ನಿಂದು ಸ್ನಾನ ಮಾಡಿದಾಗ ಎಷ್ಟು ಪವಿತ್ರರಾಗ್ತಿರೋ, ಅದೇ ತರ ನೀವು ಈ ನದಿಯಲ್ಲಿ ನಿಮ್ಮ ಮುಖವನ್ನ ತೊಳಿತಾ ಇದ್ದೀರಾ, ಕೈ ಕಾಲುಗಳನ್ನ ತೊಳಿತಾ ಇದ್ದೀರಾ. ಎಷ್ಟು ಮಟ್ಟಿಗೆ ನೀವು ಪ್ಯೂರಿಟಿ ಆಗಿದ್ದೀರಾ ಅಂತಂದ್ರೆ, ನಿಮ್ಮ ತಲೆನಲ್ಲಿ ಯಾವುದೇ ಕೆಟ್ಟ ಆಲೋಚನೆಗಳು ಇಲ್ಲದೆ ಇರೋಷ್ಟು ನೀವು ಪ್ಯೂರಿಟಿ ಆಗಿದ್ದೀರಾ. ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ ಮತ್ತೆ ಆತ್ಮಿಕವಾಗಿ ಎಲ್ಲ ರೀತಿಯಲ್ಲೂ ನೀವು ಕ್ಲೆನ್ಸ್ ಆಗ್ತಾ ಇದ್ದೀರಾ. ಅಂದ್ರೆ ಕ್ಲೆನ್ಸ್ ಅಂದ್ರೆ ಪ್ರೊಸೆಸಿಂಗ್ ನಡೀತಾ ಇದೆ. ಅಷ್ಟು ಚೆನ್ನಾಗಿ ನೀವು ನಿಮ್ಮನ್ನ ನೀವು ಶುದ್ಧೀಕರಣ ಮಾಡ್ಕೋತಾ ಇದ್ದೀರಾ. ಎಷ್ಟ್ರ ಮಟ್ಟಿಗೆ ಶುದ್ಧೀಕರಣ ಮಾಡ್ಕೋತಿದ್ದೀರಾ ಅಂದ್ರೆ, ನಿಮ್ಮ ತಲೆನಲ್ಲಿ ಇನ್ಮೇಲೆ ಯಾವುದೇ ರೀತಿಯ ಕೆಟ್ಟ ಆಲೋಚನೆಗಳು ಬರದೇ ಇಲ್ಲ. ಬರಕ್ಕೆ ನಿಮ್ಮ ಹತ್ರ ಜಾಗವೇ ಇಲ್ಲ. ಅಷ್ಟ್ರ ಮಟ್ಟಿಗೆ ನೀವು ಫ್ರೆಶ್ ಆಗ್ತಾ ಇದ್ದೀರಾ. ಅಷ್ಟ್ರ ಮಟ್ಟಿಗೆ ನೀವು ಒಳ್ಳೆ ವಿಷಯಗಳನ್ನ, ಒಳ್ಳೆ ವ್ಯಕ್ತಿಗಳನ್ನ ನಿಮ್ಮ ಜೀವನದಲ್ಲಿ ವೆಲ್ಕಮ್ ಮಾಡ್ತಾ ಇದ್ದೀರಾ. ಮುಖಕ್ಕೆ ನೀರು ಹಾಕಿದ್ರೆ ಒಂಥರ ಫುಲ್ಲು ಉಸಿರಾಟವೇ ಬಂದಾದಂಗೆ ಆಗ್ತಾ ಇದೆ. ಅಷ್ಟು ತಣ್ಣಗಿದೆ ನೀರು. ನೀರೊಳಗಡೆ ನಿಂತಿದ್ದೀರಾ. ಅಷ್ಟು ಮನಸ್ಸಿಗೆ ತಣ್ಣನೆಯ ಭಾವನೆ ಆಗ್ತಾ ಇದೆ. ಸೂಪರ್. ಇಂಥ ಒಂದು ಅನುಭವ ನಿಮ್ಮ ಜೀವನದಲ್ಲಿ ಯಾವತ್ತೂ ಆಗಿರ್ಲಿಕ್ಕಿಲ್ಲ. ಅಂತ ಒಳ್ಳೆ ಅನುಭವ ನಿಮ್ಗೀಗ ಆಗ್ತಾ ಇದೆ. ಎಲ್ಲ ತೊಳೆದ್ರಿ. ಓಕೆ, ಕೈಕಾಲು ಮುಖವನ್ನ ತೊಳೆದು ಫ್ರೆಶ್ ಆಗ್ತಾ ಇದೆ ಮನಸ್ಸು. ಈಗ ಅದೇ ವಾಪಸ್ ಹುಲ್ಲಿನ ಹಾಸಿಗೆ ಮೇಲೆ, ಹುಲ್ಲಿನ ಹಾಸಿಗೆ ಮೇಲೆ ನಡ್ಕೊಂಡು ಬರ್ತಾ ಇದ್ದೀರಾ. ನಡ್ಕೊಂಡು ಬರ್ತಾ ಇದ್ದೀರಾ. ಆ ಕಡೆ ಈ ಕಡೆ ಕೈಯಲ್ಲಿ ಹೀಗೆ ಮಾಡ್ತಾ ಇದ್ದೀರಾ ಹೂಗಳನ್ನ. ಹೂಗಳು ಗಾಳಿಗೆ ನಿಧಾನವಾಗಿ ಶೇಕ್ ಆಗ್ತಾ ಇದೆ. ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಬಳುಕ್ತಾ ಇದೆ ಹೂವಿನ ಗಿಡಗಳು. ನೀವು ಆ ಹೂವನ್ನ ಮುಟ್ತಾ ಸ್ಪರ್ಶ ಮಾಡ್ತಾ ಬರ್ತಾ ಇದ್ದೀರಾ, ಬರ್ತಾ ಇದ್ದೀರಾ. ಹಾಗೇ ಬಂದ್ರಿ, ಬಂದ್ರಿ. ನಿಮ್ಮ ನೆಚ್ಚಿನ ದೇವರು, ಇಷ್ಟ ದೇವರು ಯಾವುದಾದ್ರೂ ಇರಲಿ, ಹನುಮಂತ, ಶಿವ, ನಾರಾಯಣ, ಲಕ್ಷ್ಮಿ, ಬಂದ್ರಿ. ಹಂಗೆ ಬರ್ತಾ 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 ಅಲ್ಲಿ ಒಂದು ದೇವಸ್ಥಾನ ಇದೆ. ದೇವಸ್ಥಾನದ ಹತ್ರ ನೀವು
ಒಳಗಡೆ ಹೋದ್ರಿ, ಗಂಟೆಯನ್ನು ಬಾರಿಸಿ ದೇವಸ್ಥಾನದಲ್ಲಿ ದೇವರು ಕಾಣುವ ಹಾಗೆ ಕೂತಿದ್ದೀರಾ. ಇವಾಗ ನೀವು ನಿಮಗೆ ಬೇಕಾದಂಥ ನಿಮ್ಮ ಮುಂದಿನ ಜೀವನ ಹೇಗಿರಬೇಕು, ನನ್ನ ಮಕ್ಕಳೊಟ್ಟಿಗೆ ಇಷ್ಟು ನಾನು ಖುಷಿಯಾಗಿರಬೇಕು, ನನ್ನ ಹೆಂಡತಿ ಜೊತೆ ನಾನು ಬಾಂಧವ್ಯದಿಂದ ಇರಬೇಕು, ನನ್ನ ಗಂಡನ ಜೊತೆ ಹೀಗಿರಬೇಕು, ನಿಮ್ಮದೇ ಆದ ಕಲ್ಪನೆ. ನೀವು ನಿಮ್ಮ ಮುಂದಿನ ಜೀವನವನ್ನು ಹೇಗೆ ಜೀವಿಸಕ್ಕೆ ಇಷ್ಟಪಡ್ತೀರಾ ಆ ಕಲ್ಪನೆಯನ್ನು ನೀವು ಮಾಡ್ಕೊಳ್ಳಿ. ಅದು ದೇವರ ಮುಂದೆ ನೀವು ಆ ಪ್ರಾರ್ಥನೆಯನ್ನು ಇಡಿ. ದೇವರೇ, ನನ್ನ ಜೀವನ ಹೀಗಿದೆ, ಇಂಥ ಒಳ್ಳೆ ಜೀವನವನ್ನು ಕೊಟ್ಟಿದ್ದಕ್ಕೆ, ಹಾಗೂ ನನ್ನ ಜೀವನದಲ್ಲಿ ಬರುವಂಥ ಎಲ್ಲ ವ್ಯಕ್ತಿಗಳಿಗೂ ನನ್ನಿಂದ ಒಳ್ಳೇದಾಗ್ತಾ ಇದೆ. ನನ್ನ ಜೀವನದಲ್ಲಿ ಬರುವಂಥ ಎಲ್ಲ ವ್ಯಕ್ತಿಗಳಿಗೂ ನನ್ನಿಂದ ಒಳ್ಳೇದಾಗ್ತಾ ಇದೆ. ಇಂಥ ಮಾನವ ಜನ್ಮವನ್ನು ನನಗೆ ಕೊಟ್ಟಿದ್ದಕ್ಕೆ, ನನ್ನ ಜೀವನದಲ್ಲಿ ಏರಿಳಿತಗಳು ಬಂದರೂ ಕೂಡ ಅದನ್ನ ಒಳ್ಳೆ ಮನಸ್ಥಿತಿಯಿಂದ ಆರೋಗ್ಯಕರವಾಗಿ ನಾನು ಅದನ್ನ ಯುದ್ಧ ಮಾಡಿ ಹೇಗೆ ಗೆಲ್ತಾರೆ ಅದೇ ಥರ ನಾನು ಆ ಕಷ್ಟಗಳನ್ನು ಗೆದ್ದು ಒಳ್ಳೆ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ಸಹಾಯ ಮಾಡಿದ್ದಕ್ಕೆ, ನನ್ನ ಜೀವನವನ್ನು ಇಷ್ಟು ಚೆನ್ನಾಗಿ ಮಾಡಿದ್ದಕ್ಕೆ ನಿನಗೆ ಅನಂತ ಅನಂತ ಧನ್ಯವಾದಗಳು. ಇನ್ನು ಮುಂದೆಯೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಬಂದರೂ ಅದನ್ನ ತುಂಬ ಕ್ಲವರ್ ಆಗಿ, ಸಮಸ್ಯೆ ಇದೆ ಅನ್ನೋ ಸಮಸ್ಯೆನ ತಗೊಳ್ಳೋ ರೀತಿನೇ ಚೇಂಜ್ ಆಗಬೇಕು. ಸಮಸ್ಯೆಗೆ ಹೇಳ್ಬೇಕು ಯಾವಾಗಲೂ ದೇವ್ರ ಹತ್ರ ಹೋಗಿ ಏನು ಹೇಳಬೇಕು, ದೇವ್ರ ಹತ್ರ, ದೇವ್ರೇ ನನಗಿಷ್ಟು ಕಷ್ಟ ಇದೆ, ನನಗಿಷ್ಟು ಸಮಸ್ಯೆ ಇದೆ ಅಂತ ಹೇಳೋದಲ್ಲ ಫ್ರೆಂಡ್ಸ್. ಸಮಸ್ಯೆಗೆ ಹೇಳ್ಬೇಕು, ಸಮಸ್ಯೆ ನೋಡು ನನ್ನ ಹತ್ರ ದೇವ್ರಿದ್ದಾನೆ ಅಂತ ಹೇಳಿದಾಗ ಆ ಸಮಸ್ಯೆ ನಿಮಗೆ ಕಾಣಿಸೋದೇ ಇಲ್ಲ. ಸೊ ಹಾಗಾಗಿ ಎಂಥದ್ದೇ ಸಮಸ್ಯೆ ಬಂದರೂ ಮನುಷ್ಯ ಅಂದಮೇಲೆ ಪ್ರತಿದಿನ ಐಷಾರಾಮಿ ಜೀವನದಲ್ಲಿ ಮುಳುಗಿ ಬದುಕಕ್ಕಾಗಲ್ಲ. ನಮ್ಮ ಕರ್ಮಾನುಸಾರ ನಾವು ಎಲ್ಲ ಥರದ ಕಷ್ಟಗಳನ್ನ, ನೋವುಗಳನ್ನ ಅನುಭವಿಸ್ಲೇಬೇಕು. ನೋವೇ ಬರಲಿ, ಕಷ್ಟನೇ ಬರಲಿ, ಸುಖನೇ ಬರಲಿ, ನಮ್ಮ ಮನಸ್ಥಿತಿ ಯಾವಾಗಲೂ ಒಂದೇ ಆಗಿರಬೇಕು ಅನ್ನುವಂಥ ಆಶೀರ್ವಾದವನ್ನು ನೀವು ದೇವರ ಹತ್ರ ತಗೊಳ್ಳಿ. ಏನೇ ಸಮಸ್ಯೆ ಬಂದರೂ ಇನ್ಮೇಲೆ ನಾನು ಧೈರ್ಯವಾಗಿ ನಿಭಾಯಿಸ್ತೀನಿ. ಮತ್ತೆ ನಾನು ನಿಭಾಯಿಸಿದ ರೀತಿಯನ್ನು ನೋಡಿ, ನಾನು ಸಮಸ್ಯೆನ ಹೇಗೆ ನಿಭಾಯಿಸ್ತಾ ಇದ್ದೀನಿ ಆ ರೀತಿಯನ್ನು ನೋಡಿ ನನ್ನ ಸುತ್ತಮುತ್ತಲ ಜನ ಅದೇ ಮೆಂಟಾಲಿಟಿ ಬರಬೇಕು, ಅದನ್ನು ಕಲಿಬೇಕು ಅಂತ ದೇವರ ಹತ್ರ ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನಿಮ್ಮ ಈ ಜೀವನ ಈಗ ಸದ್ಯಕ್ಕೆ ಏನು ನೀವು ಬದುಕ್ತಾ ಇದ್ದೀರಾ ಅಂತ ಒಳ್ಳೆ ಜೀವನವನ್ನು ನಿಮಗೆ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ಸ್ ಹೇಳಿ. ಗ್ರ್ಯಾಟಿಟ್ಯೂಡ್ ಅಂದರೆ ಧನ್ಯವಾದ ಹೇಳೋದ್ರಿಂದ ತುಂಬ ನಿಮ್ಮ ಲೈಫಲ್ಲಿ ಚೇಂಜಸ್ ಆಗುತ್ತೆ. ಅದಕ್ಕಿಂತ ಮಿರಾಕಲ್ ವರ್ಡ್ ಇನ್ನೊಂದಿಲ್ಲ. ಸೊ ಹಾಗಾಗಿ ದೇವರಿಗೆ ನೀವು ಧನ್ಯವಾದಗಳನ್ನ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ಹೀಗೆ ಹೇಳ್ತಾ ಆ ದೇವರು ನಿಮಗೆ ತಥಾಸ್ತು ಅಂತ ಹೇಳಿದ್ದಾನೆ. ಮಗು, ನೀನು ಕೇಳಿದ ಎಲ್ಲ ವಿಷಯಗಳಿಗೂ ನಾನು ನಿನಗೆ ತಥಾಸ್ತು ಅಂತ ಹೇಳಿದ್ದೇನೆ. ಇನ್ನು ಮುಂದೆ ನೀನೇನೇ ಮಾಡಿಕೊಟ್ರು ನನ್ನ ಆಶೀರ್ವಾದವಿದೆ ಅಂತೇಳಿ ದೇವರು ನಿಮಗೆ ಆಶೀರ್ವಾದವನ್ನು ಮಾಡಿದ್ದಾನೆ. ಆ ಆಶೀರ್ವಾದವನ್ನು ತಗೊಂಡು ನೀವು ಮನಸ್ಸು ತುಂಬ ಸಂತೃಪ್ತಿಯಾಗಿದೆ, ತೃಪ್ತಿಯಾಗಿದೆ. ಮನುಷ್ಯನಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ ಆಯ್ತಪ್ಪ, ಎಷ್ಟು ಚೆನ್ನಾಗಿದೆ ನನ್ನ ಲೈಫು, ಎಷ್ಟು ಖುಷಿಯಾಗಿದ್ದೀನಿ ನಾನು, ಇಷ್ಟೊಂದು ಚೆನ್ನಾಗಿತ್ತ ಜೀವನ, ಇಷ್ಟು ಚೆನ್ನಾಗಿರುತ್ತ ಜೀವನ, ಎಷ್ಟು ಚೆನ್ನಾಗಿರ್ಬೋದಲ್ವಾ, ನಾವು ಖುಷಿಯಾಗಿರ್ಬೋದಲ್ವಾ ಅಂತ ನಿಮಗ್ ನೀವೇ ಕ್ವಶನ್ ಹಾಕೋತಾ ಇದ್ದೀರ. ಹೌದು, ಇರಬಹುದು. ಯಾವಾಗ ಇರಬಹುದು? ನಮ್ಮ ಮನಸ್ಸು ಚೇಂಜ್ ಆದಾಗ ಮಾತ್ರ ಇರಬಹುದು. ಆ ಮನಸ್ಸನ್ನು ನೀವು ಆಲ್ರೆಡಿ ಬದಲಾವಣೆ ಮಾಡ್ಕೊಂಡಿದ್ದೀರಾ. ಸೊ ಹಾಗಾಗಿ ದೇವರಿಂದ ಕೂಡ ನಿಮ್ಗೆ ಆಶೀರ್ವಾದ ಸಿಕ್ಕಿದೆ. ಈಗ ನೀವು ದೇವರ ಹತ್ರ ಆಶೀರ್ವಾದವನ್ನ ತಗೊಂಡು ವಾಪಸ್ ಮನೆಗೆ ಬರ್ತಾ ಇದ್ದೀರಾ. ಮನೆಗೆ ಬಂದು
ನಿಮ್ಮ ಪ್ರೀತಿ ಪಾತ್ರರ ಮನೇಲಿರುವಂತ ಎಲ್ಲರನ್ನು, ಮಕ್ಕಳನ್ನ, ಅತ್ತೆ, ಮಾವ, ನಾದಿನಿ, ಯಾರ್ಯಾರು ನಿಮ್ಮ ಮನೇಲಿದ್ದಾರೆ ಅವ್ರನ್ನೆಲ್ಲ ಒಳ್ಳೆ ಮನಸ್ಸಿಂದ ಮಾತಾಡಿಸ್ತಿದ್ದೀರಾ. ಎಲ್ಲರೂ ಖುಷಿಯಾಗಿದ್ದಾರೆ. ಮನೆ ಅಂದ್ರೆ ಸ್ವರ್ಗ, ಸ್ವರ್ಗದ ತರ ಇದೆ ನಿಮ್ಮ ಮನೆ. ಖುಷಿ ಆಗ್ತಾ ಇದೆ, ನಗು ಎಲ್ಲರ ಮುಖದಲ್ಲೂ ಒಂಥರ, ಏನು ಅದು, ಸ್ವಾರ್ಥತೆ ಇಲ್ಲ, ಪ್ಯೂರಿಟಿ. ಎಷ್ಟು ಪ್ರೀತಿಯಿಂದ ನಗ್ತಾ ಇದ್ದಾರೆ, ನಿಮ್ ಜೊತೆ ಮಾತಾಡ್ತಾ ಇದ್ದಾರೆ. ನಿಮ್ಮನ್ನ ನೋಡಿದ ತಕ್ಷಣ ಎಲ್ಲರೂ, ಓ ಬಂದ್ಯಾ, ದೇವಸ್ಥಾನಕ್ಕೆ ಹೋಗಿ ಬಂದ್ಯಾ, ಬಾ ಅಂತ ಅಪ್ಕೋತಾ ಇದ್ದಾರೆ. ಏನ್ ಬೇಕು ನಿನ್ಗೆ, ಕಾಫಿನಾ ಟೀನಾ ಹೇಳ್ತಿದ್ದಾರೆ. ಆ ಮನಸ್ಸು ತುಂಬಾ ಉಲ್ಲಾಸಭರಿತವಾಗಿದೆ. ದೇವರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಹೇಳ್ತಾ, ಇಂಥ ಜೀವನವನ್ನು ನನಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಅಟ್ ಪ್ರೆಸೆಂಟ್ ನೀವು ಯಾವುದೇ ಜೀವನವನ್ನ ಜೀವಿಸ್ತಾ ಇದ್ರಿ, ಅದನ್ನ ತಲೆಗೆ ಹಾಕೋಬೇಡಿ. ಈಗ ನಾನು ಹೇಳ್ತಾ ಇರ್ತಕ್ಕಂಥ ಶಬ್ದಗಳ ಜೊತೆನಲ್ಲಿ ಇನ್ನೂ ನಿಮ್ಗೆ ಒಳ್ಳೇದು ಏನೇನ್ ಆಡ್ ಮಾಡ್ಕೊಳಕ್ಕಾಗತ್ತೆ ಅದನ್ನೆಲ್ಲ ಮಾಡ್ಕೊಳ್ಳಿ. ಇನ್ನು ಮುಂದೆ ನನ್ನ ಲೈಫು ಹೀಗಿರುತ್ತೆ. ನಾನು ಜಸ್ಟ್ ಒಂದು ಕಲ್ಪನೆಯಿಂದ ಹೇಳ್ತಾ ಇದ್ದೀನಿ, ಬಟ್ ನಿಮ್ಗೆ ಹೆಂಗ್ ಬೇಕು ಆ ಥರ ನೀವು ಕಲ್ಪನೆನ ಮಾಡ್ಕೊಂಡು ಥ್ಯಾಂಕ್ ಯು ಹೇಳ್ತಾ, ದೇವರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳ್ತಾ, ಇಂಥ ಜೀವನ ಕೊಟ್ಟಿದ್ದಕ್ಕೆ ನಿನಗೆ ಧನ್ಯವಾದಗಳು ಅಂತ ಹೇಳ್ತಾ, ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನ ರಬ್ ಮಾಡಿ, ರಬ್ ಮಾಡಿ ರಬ್ ಮಾಡಿ ರಬ್ ಮಾಡಿ. ನಿಮ್ಮ ಕಣ್ಣಿನ ಮೇಲೆ, ಕೆನ್ನೆಯ ಮೇಲೆ ಕೈಯನ್ನ ಇಡಿ. ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನ ಓಪನ್ ಮಾಡ್ತಾ ನಿಮ್ಮ ಹಸ್ತಗಳನ್ನ ನೋಡಿ, ಕೈಗಳನ್ನ ನೋಡಿ. ಕೈಗಳನ್ನ ನೋಡ್ತಾ ಥ್ಯಾಂಕ್ ಯು. ಬೆಳಗಿನ ನಿಮ್ಮ ಸಮಯ ಗ್ರಾಟಿಟ್ಯೂಡ್ ಇಂದ ಸ್ಟಾರ್ಟ್ ಆಗ್ಬೇಕು. ರಾತ್ರಿ ಮಲಗಿರೋರು ಎಷ್ಟೋ ಜನ ಬೆಳಿಗ್ಗೆ ಎದ್ದೇಳೋದಿಲ್ಲ. ನೀವು ಎದ್ದಿದ್ದೀರಾ ಅಂದ್ರೆ ಲಕ್ಕಿ ಪರ್ಸನ್ ಅಂತ. ಮತ್ತೆ ನಾನು ಎದ್ದು ಮತ್ತೆ ನನ್ನ ಕೆಲಸ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಯೂನಿವರ್ಸ್ಗೆ ಧನ್ಯವಾದಗಳು ಅಂತ ಪ್ರತಿ ದಿವಸ ನೀವು ಗ್ರಾಟಿಟ್ಯೂಡ್ ಅಲ್ಲೇ ಹೇಳ್ಬೇಕು. ಒಬ್ರಿಗೆ ಥ್ಯಾಂಕ್ ಯು ಹೇಳೋದ್ರಿಂದ ನಿಮ್ಮ ಜೀವನ ಬದಲಾಗತ್ತೆ. ಏನ್ ಅನ್ನಿಸ್ತು? ಇದು ಫಸ್ಟ್ ಡೇ ನೀವು ಕ್ಲನ್ಸಿಂಗ್ ಪ್ರೋಸೆಸ್. ಬಾಡಿ ಹಗೂರ ಆಯ್ತಾ? ಯಾರಾದ್ರೂ ಚಾಟಲ್ಲಿ ಹೇಳ್ಬಹುದಾ? ಅಥವಾ ಇನ್ನು ಅದೇ ಲೋಕದಲ್ಲಿ ಇದ್ದೀರಾ? ವೆಲ್ಕಮ್ ಎಲ್ಲರಿಗೂ. ತುಂಬಾ ವೆಲ್ಕಮ್ ಟು ಚೆನ್ನಾಗ್ ಸಂಕಲ್ಪ ಅನ್ನಿಸ್ತು. ಸಿದ್ಧಿ. ತುಂಬಾ ಚೆನ್ನಾಗ್ ಅನ್ನಿಸ್ತು. ನಿದ್ದೆ ಏನಾದ್ರು ಬಂದ್ಬಿಡ್ತಾ? ಇಲ್ಲ, ನಿದ್ದೆ ಬರ್ಲಿಲ್ಲ. ಚೆನ್ನಾಗ್ ಅನ್ನಿಸ್ತು. ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಯ್ತು. ಓಕೆ, ಫೀಲ್ ವೆರಿ ಗುಡ್. ಗುಡ್. ಈ ಫೀಲಿಂಗ್ ಅಲ್ಲೇ ಇರ್ಬೇಕು ನೀವು ಯಾವಾಗ್ಲೂ. ಓಕೆ. ಕೆಲವರು ಆರಾಮಾಗಿ ಕೂತು ಮಾಡಿರೋರಿಗೆ ಪಕ್ಕಾ ರಿಸಲ್ಟ್ ಬರುತ್ತೆ. ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು. ಪ್ರತಿ ದಿವಸ ಇಷ್ಟು ಖುಷಿಯಾಗಿ ಯಾವತ್ತಾರು ದಿನನ ಸ್ಟಾರ್ಟ್ ಮಾಡಿದ್ದೀರಾ? ಅಥವಾ ಅಯ್ಯೋ ಏನ್ ಮಾಡೋದು, ಅವ್ರಿಗಿದು ಅವ್ರಿಗಿದು ಇವ್ರಿಗದು ಕೊಡ್ಬೇಕು? ನಾಗಮಣಿ ಮೇಡಮ್ ರಿಫ್ರೆಶ್ ಆಯ್ತು. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಅಥವಾ ಜಂಜಾಟದಲ್ಲೇ ಟೆನ್ಷನ್ ಅಲ್ಲೇ ಎದ್ದೇಳ್ತೀರಾ? ಇಷ್ಟು ಕೂಲಾಗಿ ಆರಾಮಾಗಿ ಎದ್ದೇಳೋದ್ರಿಂದ ಇಲ್ಲ ಮೇಡಮ್, ಇಲ್ಲ ಮೇಡಮ್ ಅಂದ್ರೆ ಎದ್ದೇಳಲ್ಲ ಅಂತನಾ ಏನು? ಮೆಡಿಟೇಷನ್ ಅಂದ್ರೆ ಗಂಟೆಗಟ್ಲೆ ಸಿದ್ಧಿ ಪುರುಷರು ಕೂತ್ಕೋತಾರೆ. ನಾವು ಮಾಡ್ತಾ 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 10 ನಿಮಿಷ, 15 ನಿಮಿಷ, 20 ನಿಮಿಷ ನಮಗೂ ಕೂಡ ಸಾಧ್ಯವಾಗುತ್ತೆ. ಸ್ಟಾರ್ಟಿಂಗು ನಾವು ತುಂಬಾ ಟೈಮು ಮೆಡಿಟೇಷನ್ ಮಾಡೋದ್ರಿಂದ ನಮಗೆ ಬೋರ್ ಆಗ್ಬಿಡುತ್ತೆ. ಅಯ್ಯೋ ಇದು ಬೋರ್ ಕೆಲಸ, ಇದು ಬೇಡ ನಮಗೆ ಅಂತ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆಲ್ರೆಡಿ ನಮಗೆ ಬೇಡ ಬಿಡು ಇದನ್ನ ಮಲ್ಕೋ ಆರಾಮಾಗಿ ಅಂತ ಸಿಗ್ನಲ್ ಕೊಡ್ತಾ ಇರುತ್ತೆ. ಹಾಗಾಗಿ 10 ರಿಂದ 11 ನಿಮಿಷ ಅಷ್ಟೇ ನಾವು ಮಾಡಬೇಕು.
ಇಷ್ಟು ದಿನ ಟೆನ್ಷನ್ ಇರ್ತಿತ್ತು, ಇವತ್ತು ಫ್ರೆಶ್ ಫೀಲ್ ಆಗ್ತಾ ಇದೆ. ಸ್ವಲ್ಪ ಪರವಾಗಿಲ್ಲ ಮೇಡಮ್. ಓಕೆ, ಥ್ಯಾಂಕ್ ಯು. ಒಂದೇ ದಿವಸಕ್ಕೆ ರಿಸಲ್ಟ್ ಬರಲ್ಲ, ಬೇರೆ 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 ತರ ಮೆಡಿಟೇಷನ್ ಇರುತ್ತೆ. ಸೊ ಇವತ್ತು ಫಸ್ಟ್ ನಮ್ಮ ಮನಸ್ಸು ಮತ್ತೆ ನಮ್ಮ ಮೈಯನ್ನ ತೊಳ್ಕೊಬೇಕು. ಸೊ ಅವಾಗ ನಮ್ಗೆ ನೆಕ್ಸ್ಟ್ ಏನಾದ್ರೂ ಮಾಡೋದಕ್ಕೆ ನಾವು ಈಸಿ ಆಗತ್ತೆ. ನಮ್ಮಲ್ಲಿರೋ ನೆಗೆಟಿವಿಟಿನ ತೆಗೆದೆ ಪಾಸಿಟಿವಿಟಿನ ತುಂಬಿಸ್ಕೊಳ್ಳೋದು ಹೇಗೆ? ಖಾಲಿ ಆದ್ರೆ ತಾನೇ ಬ್ಯಾಗು ಇನ್ನ ಬೇರೆ ವಸ್ತುಗಳನ್ನ ಇಡಕ್ಕಾಗತ್ತೆ. ಖಾಲಿನೇ ಇಲ್ಲ, ಅಲ್ಲಿ ಫುಲ್ ತುಂಬ್ಕೊಂಡು ಹೋಗಿ ಎಲ್ಲ ತುಂಬಿ ತುಳುಕಾಡ್ತಿದೆ ಅಂತಂದ್ರೆ ಹೊಸ ವಿಷಯಗಳನ್ನ ಹಾಕಕ್ಕೆ ಅಲ್ಲಿ ಜಾಗ ಇರೋದಿಲ್ಲ. ಸೊ ಹಾಗಾಗಿ ಫಸ್ಟ್ ಕ್ಲೆನ್ಸಿಂಗ್ ಪ್ರೋಸೆಸ್ ಮಾಡ್ಕೊಳ್ಳೋಣ. ನಮ್ಮ ಮನಸ್ಸನ್ನ ಫಸ್ಟ್ ಖಾಲಿ ಮಾಡ್ಕೊಳ್ಳೋಣ. ಖಾಲಿ ಆದ್ಮೇಲೆ ನಮಗೆ ಬೇಕಾದಂತ ಹೊಸ ಹೊಸ ವಿಷಯಗಳನ್ನ, ಹೊಸ ಹೊಸ ಏನಂತಾರೆ, ನಮ್ಗೆ ಏನ್ ಬೇಕೋ ಅದು ಹೊಸದು ಎಲ್ಲ ಹೊಸದನ್ನ ಹಾಕಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ. ಫಸ್ಟ್ ತೊಳೆಯುವಂತ ಕೆಲಸ ಮಾಡ್ಕೊಳ್ಳೋಣ, ಆಮೇಲೆ ತುಂಬುವಂತ ಕೆಲಸ ಮಾಡ್ಕೊಳ್ಳೋಣ ಅಲ್ವಾ? ಸೊ ಹಾಗಾಗಿ ಈಗ ಪ್ರತಿದಿನ ನೀವು ಇಷ್ಟು ವರ್ಷಗಳಿಂದ, ಇಲ್ಲಿ ಕೆಲವರೀಗ 20 ವರ್ಷ, 30 ವರ್ಷ, 40 ವರ್ಷ, 50 ವರ್ಷದವರೆಲ್ಲ ಇದ್ದೀವಿ ನಾವು. ನೀವು ಕುಡಿತಾ ಇರ್ತಕ್ಕಂಥ ನೀರಿಗೆ ಯಾವತ್ತಾದ್ರೂ ನೀವು ಥ್ಯಾಂಕ್ ಯು ಹೇಳಿದ್ದೀರಾ? ಇದು ವಾಟರ್ ಮ್ಯಾನಿಫೆಸ್ಟೇಷನ್ ಅಂತ ಕರಿತೀವಿ. ಇದನ್ನ ನೀವು ಪ್ರತಿ ದಿವಸ ಪ್ರತಿಯೊಬ್ರು ಮಾಡ್ಬೇಕು. ನೋಡಿ, ಈ ತರ ನಿಮ್ಮ ಹತ್ರ ಮಗ್ಗಿದ್ರೆ ಮಗ್ಗು ತಗೊಳ್ಳಿ. ಇದು ನನ್ನ ಗುರುಗಳು ನನಗೆ ಕಳಿಸಿರ್ತಕ್ಕಂಥ ಮಗ್ಗು. ನೋಡಿ, ಇವರೇ ನಮ್ಮ ಗುರುಗಳು, ಭೂಪೇಂದ್ರ ಸಿಂಗ್ ರಾಥೋರ್ ಅಂತ. ಅವ್ರಿರೋದು ಪುಣೆನಲ್ಲಿ. ಪ್ರತಿ ದಿವಸ 5 ಗಂಟೆಗೆ ನಾವು 3 ವರ್ಷದಿಂದ ಈ ಅಭ್ಯಾಸವನ್ನ ಮಾಡ್ತಾ ಇದ್ದೇನೆ. ನೋಡಿ, ನನಗೆ ಈ ತರ ಮಗ್ಗನ್ನ ಕಳಿಸ್ಕೊಟ್ಟಿದ್ದಾರೆ ಅವರು. ಆಯ್ತಾ? ನಿಮ್ಮ ಹತ್ರ ಮಗ್ಗಿಲ್ಲ ಅಂತಂದ್ರೆ ಈ ತರ ಗಾಜಿನ ಲೋಟ ತಗೊಳ್ಳಿ. ಗಾಜಿನ ಲೋಟನೂ ಇಲ್ಲ ಅಂತಂದ್ರೆ ನೀವು ಮಾಮೂಲಿ ನೀವು ದಿವಸ ನೀರು ಕುಡಿತೀರಲ್ಲ, ಸ್ಟೀಲ್ ಲೋಟ, ಆ ತರದಾದ್ರೂ ತಗೊಳ್ಳಿ. ಏನ್ ಮಾಡಿ ಅಂತಂದ್ರೆ, ಈಗ ನಿಮ್ದು ಈಗ ಇದು ಮುಗಿದ್ಮೇಲೆ ಇಲ್ಲಿ ನನ್ನ ಜೊತೆ ನೀವು ಕನೆಕ್ಟ್ ಆದ್ರೆ ಡೈಲಿ ನಾನೇ ಮಾಡಿಸ್ತೀನಿ. ಇಲ್ಲ ನೀವು ಆಮೇಲೆ ಮನೆಯಲ್ಲೇ ಮಾಡ್ಬೇಕು ಅಂತಂದಾಗ ಈ ತರ ಒಂದು ಮಗ್ಗಲ್ಲಿ ನೀರ್ ತಗೊಂಡು, ನಿಮ್ಗೆ ಏನ್ ಹೇಳಕ್ಕೂ ಗೊತ್ತಾಗ್ತಾ ಇಲ್ಲ ಕೆಲವ್ರಿಗೆ, ನಿಮ್ಗೆ ಏನ್ ಬೇಕು ಅದನ್ನ ಹೇಳಿ. ಅಂದ್ರೆ ನನಗಿಷ್ಟು, ಯಾವಾಗ್ಲೂ ನೀವು ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳ್ಬೇಕು, ನನಗೆ ಇಷ್ಟು ಹಣ ಬಂದಿದೆ, ಅಥವಾ ತಿಂಗಳಿಗೆ ನಾನು, ನಿಮ್ಗೆ ಎಷ್ಟು ಬೇಕು, 1 ಲಕ್ಷ ಬೇಕಾ, 2 ಲಕ್ಷ ಬೇಕಾ, ತಿಂಗಳಿಗೆ ನಾನು 1 ಲಕ್ಷವನ್ನು ದುಡಿಯುತ್ತಿದ್ದೇನೆ ಅಂತ ಹೇಳ್ಬೇಡಿ. ತಿಂಗಳಿಗೆ 1 ಲಕ್ಷ ಲಾಭ ಬರುತ್ತಿದೆ ಅಥವಾ ಉಳಿತಾಯ ಆಗ್ತಿದೆ, ನನ್ನ ಸಂಭಾವನೆ ಇಷ್ಟ ಆಗಿದೆ ಅಂತೇಳಿ ನೀವು ಅಫರ್ಮೇಶನ್ ಹೇಳ್ಬೇಕಾದ್ರೆ ಹುಷಾರಾಗಿ ಹೇಳ್ಬೇಕು, ತಪ್ಪಾಗಿ ಹೇಳ್ಬೇಡಿ. ನಿಮ್ಗೆ 1 ಲಕ್ಷ ತಿಂಗಳಿಗೆ ಬೇಕು ಅಂದ್ರೆ 1 ಲಕ್ಷ ಲಾಭ ಬರುತ್ತಿದೆ ಅಥವಾ 1 ಲಕ್ಷ ನನಗೆ ಸಿಗ್ತಾ ಇದೆ, ಎಲ್ಲ ಖರ್ಚೋಗಿ ಸಿಗ್ತಿದೆ, ಆ ತರ ಹೇಳ್ಕೋಬೇಕು. ಆ ತರ ಹೇಳಿ. ಏನು ಹೇಳಕ್ ನನಗೆ ಗೊತ್ತಾಗ್ತಾ ಇಲ್ಲ, ನನಗೆ ಏನ್ ಕೇಳ್ಕೋಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತಾರೆ ಕೆಲವರು. ಅಂತವ್ರು ಏನ್ ಮಾಡಿ, ಎಡಗೈಯಲ್ಲಿ ಈಗ ಮಗ್ಗನ ಇಟ್ಕೊಂಡು ಬಲಗೈಯಲ್ಲಿ ಮೇಲೆ ಅದನ್ನ ಇದು ಮಾಡಿ. ನೀರಿಗೆ ಎಂತ ಶಕ್ತಿ ಇದೆ ಗೊತ್ತಾ? ಈಗ ನೀವು ಇದನ್ನ ಐ ಹೇಟ್ ಯು ಅಂತಂದ್ರೆ ಅದರಲ್ಲಿ ಜೀವ ಕಣಗಳಿರ್ತಾವಲ್ಲ, ಆ ನೀರಿನಲ್ಲಿ ಜೀವ ಕಣಗಳಿರ್ತಾವಲ್ಲ, ಅವೆಲ್ಲ ವಿಕಾರ ಆಗ್ಬಿಡ್ತವೆ. ನೀರಿಗೆ ನೀವು ಐ ಲವ್ ಯು ಅಂತ ಹೇಳಿದ್ರೆ ಅದು ನೀವು ನೀರಿಗೆ ಐ ಲವ್ ಯು ಅಂತ 3 ಸರಿ ಹೇಳಿ ಅದನ್ನ ನೀವು ಫ್ರಿಜ್ಜಲ್ಲಿ ಇಡ್ಬೇಕು. ಅಂದ್ರೆ ಐಸ್ ಕ್ಯೂಬ್ ಮಾಡ್ತಾರಲ್ಲ, ಆ ತರ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮೈಕ್ರೋಸ್ಕೋಪ್ ಇಂದ ನೋಡಿದ್ದಾರೆ. ಇದು ನೀರಿನ ಥೆರಪಿನ ಎಷ್ಟು ವಿಜ್ಞಾನಿಗಳು ಮಾಡಿದ್ದಾರೆ ಅಂದ್ರೆ, ಆ ಐಸ್ ಕ್ಯೂಬ್ ಅಲ್ಲಿ ನಿಮ್ಗೆ ಫ್ಲವರ್ ತರ ಕಾಣುತ್ತೆ, ಅಂದ್ರೆ ಪಾಸಿಟಿವಿಟಿ ಕಾಣುತ್ತೆ. ಅಷ್ಟು ಶಕ್ತಿ ನೀರಿಗಿದೆ. ನೀವು ನೀರಿಗೆ ದಿವಸ ಥ್ಯಾಂಕ್ ಯು ಅಂತ ಹೇಳಿ ಕುಡಿತಾ ಇರಿ, ನಿಮ್ಮ ಬಾಡಿನಲ್ಲಿ ಅಷ್ಟು ಚೆನ್ನಾಗ್ ಆಗ್ತೀರಾ. ಸೊ ಏನು ನನಗೆ ಅಫರ್ಮೇಶನ್ ಗೊತ್ತಾಗ್ತಾ ಇಲ್ಲ, ಈಗ ಸದ್ಯಕ್ಕೆ ನನ್ಗೆ ಏನ್ ಬೇಕು ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ ಅನ್ನೋರು, ನೀರನ್ನ ಇಟ್ಕೊಂಡು 3 ಸಾರಿ ಗಾಯತ್ರಿ ಮಂತ್ರವನ್ನ ಹೇಳ್ಬೇಕು ನೀವು. ಈಗ ನಿಮ್ಮ ಹತ್ರ ನೀರಿದ್ದೆ ಅಂದ್ರೆ ಇಟ್ಕೊಳ್ಳಿ. ಸಾರಿ, ನಾನು ನಿಮ್ಗೆ ಹೇಳೋದು ಮರ್ತೋದೆ ಫಸ್ಟಿಗೆನೆ. ನಾಳೆಯಿಂದ 1 ಲೋಟ ನೀರನ್ನ ನೀವು ಪಕ್ಕದಲ್ಲಿ ಇಟ್ಕೋಬೇಕು. ಸೊ ಈ ತರ ಇಟ್ಕೊಂಡು 3 ಸಾರಿ ಗಾಯತ್ರಿ ಮಂತ್ರವನ್ನ ಜಪ ಮಾಡಿ. ಬೇರೆ ನೀವೇನ್ ಬೇಕು ಅಂತ ಕೇಳೋದೇ ಬೇಡ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಅಂತ ಹೇಳಿ. ಪಂಚಭೂತಗಳಲ್ಲಿ ಒಂದಾದ ಜಲವೇ, ಅಂದ್ರೆ ಪಂಚತತ್ವಗಳಲ್ಲಿ ಒಂದಾದ ನೀರು. ನಮ್ಮ ದೇಹದಲ್ಲಿ ಕೂಡ ಪಂಚತತ್ವಗಳಿದಾವೆ. ಅದಕ್ಕೆ ನೀನು ನನ್ನನ್ನು ತುಂಬಾ ಚೆನ್ನಾಗಿ ಇಟ್ಕೊಂಡಿದೀಯಾ, ಅದಕ್ಕೆ ನಾನು ನಿನಗೆ ಥ್ಯಾಂಕ್ ಯು ಹೇಳ್ತೇನೆ. ನಿನ್ನನ್ನು ಸೇವಿಸಿ ನಾನು ತುಂಬಾ
ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀನಿ, ಆರೋಗ್ಯ ಬರ್ತಾ ಇದೆ ಅಂತೆಲ್ಲ ಹೇಳಿ ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಅಂತ ನೀರಿಗೆ ಹೇಳಿ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಂತೇಳಿ ಒಂದು ಅರ್ಧದಿಂದ 1 ನಿಮಿಷ ನಿಮ್ಮ ಎದೆ ಹತ್ರ ಇಟ್ಕೊಂಡು ಆ ಕೃತಜ್ಞತಾ ಭಾವನೆ ನಿಮ್ಮಲ್ಲಿ ಬರ್ಲಿ. ನೀರು ಕುಡಿಯೋದ್ರಿಂದ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ, ಹೊಸ ಚೈತನ್ಯ ಬರುತ್ತೆ ಅಲ್ವಾ. ಮೈಂಡ್ ಫ್ರೆಶ್ ಆಗುತ್ತೆ, ಬಾಯಾರಿಕೆ ಹೋಗುತ್ತೆ, ಗಂಟ್ಲು ಒಣಗಿದ್ರೆ ಕಮ್ಮಿ ಆಗುತ್ತೆ. ಆ ಕುಡಿದ ತಕ್ಷಣ ನಿಮ್ಗೆ ಏನ್ ಫೀಲ್ ಆಗುತ್ತೆ, ನೀರ್ ಕುಡಿದ್ರೆ ಅಯ್ಯಪ್ಪ ಸಾಕು, ಇನ್ನೊಂದು ಹೋದ್ ಜೀವ ಬಂದಂಗಾಯ್ತು ಅಂತೀವಿ. ಅಂತ ಖುಷಿ ಕೊಡುತ್ತೆ. ಅದನ್ನ ನೆನ್ಪು ಮಾಡ್ಕೊಂಡು ಐ ಲವ್ ಯು ಅಂತೇಳಿ, ಥ್ಯಾಂಕ್ ಯು ಅಂತೇಳಿ ಖುಷಿಯಾಗಿ ನೀರನ್ನ ಕುಡೀರಿ. ಸೂಪರ್. ಫೀಲ್ ಮಾಡ್ಬೇಕು, ಎಲ್ಲವನ್ನು ಫೀಲ್ ಮಾಡ್ಬೇಕು ನೀವು. ಸಖತ್ ಟೇಸ್ಟೇ ಚೇಂಜ್ ಆಗುತ್ತೆ, ನೀರಿನ ಟೇಸ್ಟೇ ಚೇಂಜ್ ಆಗುತ್ತೆ. ಬೇಕಾದ್ರೆ ಕುಡಿದ್ ನೋಡಿ. ಪ್ರತಿದಿನ ಈ ವಾಟರ್ ಮ್ಯಾನಿಫೆಸ್ಟೇಷನ್ ನಮ್ಮ ಕ್ಲಾಸಲ್ಲಿ ಮಾಡ್ತೀವಿ. ನೀವು 1 ಲೋಟ ನೀರನ್ನ ತೆಗೆದಿಟ್ಕೋಬೇಕು. ನೋಡಿ ನಂದಿಲ್ಲಿ. ನೀವು ಈ ಥರದ್ದೇನು ಈಗ ಸದ್ಯಕ್ಕೆ ತಗೊಳಕ್ ಹೋಗ್ಬೇಡಿ. ಸಾಧ್ಯವಾದ್ರೆ ನಾನೇ ಇನ್ನ 3 ತಿಂಗಳು ಕಂಪ್ಲೀಟ್ ಆಗೋವಾಗ ಎಲ್ಲರಿಗೂ ನನ್ನ ಕಡೆಯಿಂದ ಈ ತರ ನೋಡಿ, ಮನಿ ಮ್ಯಾಗ್ನೆಟ್, ಐ ಆಮ್ ಎ ಮನಿ ಮ್ಯಾಗ್ನೆಟ್ ನೋಡಿ. ನನ್ನ ಗುರುಗಳು ನನಗೆ ಕಳಿಸಿಕೊಟ್ಟಿರ್ತಕ್ಕಂಥ ಮಗ್ಗಿದು. ಆಮೇಲೆ ಡೈರಿ ಕಳಿಸ್ಕೊಟ್ಟಿದ್ದಾರೆ, ಡೈಲಿ ನಾವು ಯಾವ ತರ ಪ್ಲಾನ್ ಮಾಡ್ಬೇಕು ಅಂತ. ನಾವು ಕೂಡ ಇನ್ನು ಮುಂದಿನ ದಿನಗಳೇ ಅದನ್ನೆಲ್ಲ ಸಾಧ್ಯತೆ ಮಾಡೋಣ. ನಮ್ಮ ಸಂಖ್ಯೆ ಜಾಸ್ತಿಯಾಗಿ ಜನ ಬದಲಾವಣೆ ಆಗ್ಲೇಬೇಕು ಅಂತ ಬಂದಾಗ ಅದನ್ನೆಲ್ಲ ನಾವು ಕೂಡ ಮಾಡಬಹುದು. ಯಾಕಂದ್ರೆ ಅದಕ್ಕೆ ಖರ್ಚಾಗುತ್ತೆ. ಡೈರಿ ನಮ್ದೇ ಒಂದು ಡೈರಿ ಮಾಡಿಸ್ಬೇಕು ಅಂದಾಗ ತುಂಬಾ ಖರ್ಚಾಗುತ್ತೆ. ಹಾಗಾಗಿ ಅದಕ್ಕೆಲ್ಲ ಆಮೇಲೆ ರೆಡಿ ಮಾಡೋಣ. 3 ತಿಂಗಳಲ್ಲಿ ನಾನು ಈ ತರದೊಂದು ಮಗ್ಗನ್ನ ನಿಮ್ಮ ಮನೆಗೆ ನಾನೇ ಕಳಿಸ್ಕೊಡ್ತೀನಿ. ಇದು ಒಂಥರ ಪಾಸಿಟಿವಿಟಿ ಮಗ್ಗಿದು. ಯಾರು ತಗೊಳಕ್ ಹೋಗ್ಬೇಡಿ. ನೀವೆಷ್ಟು ದಿವಸ ನನ್ನ ಜೊತೆನಲ್ಲಿ ಇರ್ತೀರಿ ಅದ್ರ ಮೇಲೆ ನಾನು ನಿಮ್ಗೆ ಮಧ್ಯೆ ಒಂದೊಂದು ಗಿಫ್ಟ್ಗಳನ್ನ ಕೂಡ ಕಳಿಸ್ತಾ ಇರ್ತೀನಿ. ಓಕೆನಾ? ಸೊ ಯಾರೀಗ ನೀರಿಟ್ಕೊಂಡು ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡಿದ್ರಿ ಅವರು ನೀರನ್ನ ಕುಡೀರಿ. ಇದು ನೀವು ಮನೆಯಲ್ಲಿರುವಾಗ ಮಾಡುವಂತ ವಾಟರ್ ಮ್ಯಾನಿಫೆಸ್ಟೇಷನ್. ನೀವು ಮನೇಲಿರುವಾಗೆಲ್ಲ ನೀರು ಕುಡಿತಾ ಇರೋವಾಗೆಲ್ಲ ಇದನ್ನ ಬೇಕಾದ್ರೆ ಮಾಡ್ಬೋದು. ಎಷ್ಟು ಸರಿ ಬೇಕಾದ್ರೂ ಮಾಡ್ಬೋದು. ದಿನಕ್ಕೆ 3 ಸರಿ 4 ಸರಿ ಎಷ್ಟು ಥ್ಯಾಂಕ್ ಯು ಹೇಳಿ, ನನ್ನ ಲೈಫ್ ಚೇಂಜ್ ಮಾಡಿದ್ದಕ್ಕೆ ನಿನಗೆ ಥ್ಯಾಂಕ್ ಯು ಅಂತ ಹೇಳಿ ಕುಡೀರಿ. ನೀರಿಗೆ ಅಷ್ಟು ಪವರ್ ಇದೆ, ನಿಮ್ಮ ಲೈಫನ್ನ ಟೋಟಲಿ ಚೇಂಜ್ ಮಾಡುತ್ತೆ. ಇನ್ನ 1 ವರ್ಷದಲ್ಲಿ ನೀವು ಥಿಂಕ್ ಮಾಡೋ ಲೆವೆಲ್ ಚೇಂಜ್ ಆಗಿರುತ್ತೆ. ಆಮೇಲೆ ಸಣ್ಣ ಸಣ್ಣ ವಿಷಯಗಳನ್ನ ನೀವು ತಗೊಳ್ಳೋ ಅಂತ ನಿಮ್ಮ ಮನಸ್ಥಿತಿ ಚೇಂಜ್ ಆಗುತ್ತೆ. ಅಯ್ಯೋ ಇದೆಲ್ಲ ವೇಸ್ಟ್ ಬಿಡು, ನನಗೆ ಬೇಕಾಗಿಲ್ಲ ಇದು ಅಂತ. ಕೆಲವೊಂದು ವ್ಯಕ್ತಿಗಳನ್ನ ನಿಮ್ಮ ಲೈಫಲ್ಲಿ ಕಷ್ಟ ಕೊಡೋ ಅಂಥವ್ರು, ನಿಮ್ಗೆ ಚುಚ್ಚಿ ಮಾತಾಡೋ ಅಂಥವ್ರನ್ನ ಇಗ್ನೋರ್ ಮಾಡುವಂತ ಶಕ್ತಿ ನಿಮ್ಗೆ ಬರುತ್ತೆ. ನೀರು ಆ ಥರ ನೀವು ಇದು ಮಾಡಿ ಕುಡಿತಾ ಯಾವುದು ನಿಮ್ಗೆ ಬೇಕು ಅದನ್ನ ಮಾತ್ರ ತಗೊಳ್ಳೋವಂತ ಆಲೋಚನಾ ಶಕ್ತಿ ನಿಮ್ಗೆ ಜಾಸ್ತಿ ಆಗುತ್ತೆ. ಇದು ವಾಟರ್ ಮ್ಯಾನಿಫೆಸ್ಟೇಷನ್ ಆಯ್ತು. ಪ್ರತಿ ದಿವಸ ಇದನ್ನ ನಮ್ಮ ಕ್ಲಾಸಲ್ಲಿ ಮಾಡೋಣ. ಇಲ್ಲ ಅಂತಂದ್ರೆ ನೀವು ಬೇಕಾದ್ರೆ ಸಪ್ರೇಟ್ ಆಗು ಕೂಡ ಮಾಡಬಹುದು. ಇದು ಒಂದು ವಾಟರ್ ಮ್ಯಾನಿಫೆಸ್ಟೇಷನ್. ಮತ್ತೆ ಏರ್ ಮ್ಯಾನಿಫೆಸ್ಟೇಷನ್ ಒಂದಿದೆ. ಅದನ್ನ ನೀವು ನಿಧಾನವಾಗಿ ಉಸಿರನ್ನ ತಗೊಳ್ಳಿ. ಈಗ ಎಲ್ಲರೂ ನಿಧಾನವಾಗಿ ಉಸಿರನ್ನ ತಗೊಂಡು ಉಸಿರನ್ನ ನಾಭಿಯಲ್ಲಿ ಇರಿಸ್ಕೊಳ್ಳಿ. ಹೊಟ್ಟೆ ಊದ್ಕೊಂಡಿರ್ಬೇಕು, ಬಲೂನ್ ತರ ಹೊಟ್ಟೆ ಮುಂದೆ ಬಂದಿರ್ಬೇಕು. ಈಗ ಯಾವ್ದಾದ್ರು ಒಂದು ವಿಷಯ ಈಗ ಸಡನ್ ಆಗಿ ನಿಮ್ಗೆ ಏನು ಬೇಕು, ಈಗ 10 ಡೇಸ್ ಅಲ್ಲಿ 15 ಡೇಸ್ ಅಲ್ಲಿ 1 ವಾರದಲ್ಲಿ 4 ದಿವಸದಲ್ಲಿ ಏನ್ ಆಗ್ಬೇಕು ನಿಮ್ಗೆ ಕೆಲಸ, ಅದು ಆಗಿದೆ ಅಂತ ಹೇಳ್ಕೊಂಡು ನಿಧಾನವಾಗಿ ಉಸಿರು ಬಿಡಿ. ಇದು ಏರ್ ಮ್ಯಾನಿಫೆಸ್ಟೇಷನ್ ಅಂತ ಕರಿತೀವಿ ಇದಕ್ಕೆ. ಆಯ್ತಾ? ಇನ್ನೊಂದು ವಾಟರ್ ಮ್ಯಾನಿಫೆಸ್ಟೇಷನ್. ಇವೆರಡನ್ನ ಪ್ರತಿ ದಿವಸ ಮಾಡ್ಲೇಬೇಕು. ಈಗ ಸಮಯ ನೋಡಿ 555 ಆಗಿದೆ, 5 ಗಂಟೆ 55 ನಿಮಿಷ. ಈ ಟೈಮಿಗೆ ನೀವು ಮ್ಯಾನಿಫೆಸ್ಟೇಷನ್ ಮಾಡೋದ್ರಿಂದ ಏಂಜಲ್ ನಂಬರ್ ಬಂದಿದೆ. ಸೊ ಹಾಗಾಗಿ ನಿಮ್ಮ ಕೆಲಸಗಳು ಬೇಗ ಆಗತ್ತೆ. ನಾವು ಪ್ರತಿ ದಿವಸ 5:55ಕ್ಕೆ ಮ್ಯಾನಿಫೆಸ್ಟೇಷನ್ ಮಾಡ್ತೀವಿ. ಯಾವುದು ಏರ್ ಮ್ಯಾನಿಫೆಸ್ಟೇಷನ್ ನಾವು ಮಾಡೋದು. ಹಂಗ್ ಮಾಡೋದ್ರಿಂದ ಆ ಟೈಮಲ್ಲಿ ನೀವೇನೇ ಹೇಳಿದ್ರು ನಿಮ್ಗೆ ಏಂಜಲ್ ಕಡೆಗಳಿಂದ ಅಂದ್ರೆ ದೇವತೆಗಳ ಕಡೆಯಿಂದ ನಿಮ್ಗೆ ಹಸ್ತು ಅಂತ ಪರ್ಮಿಷನ್ ಸಿಕ್ತು ಅಂತ. ನೋಡಿ, ನಾನು ಈ ಮ್ಯಾನಿಫೆಸ್ಟೇಷನ್ ಹೇಳೋದಕ್ಕೂ ಅಲ್ಲಿ ಟೈಮ್ ಆಗೋದಕ್ಕೂ ಕರೆಕ್ಟ್ ಆಗಿದೆ. ಸೊ ನೀವು ಇವಾಗ ಏನೇನು ಹೇಳ್ಕೊಂಡಿದ್ದೀರಾ ಅದೆಲ್ಲ ನಿಮ್ಗೆ ಆಗ್ಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತೀನಿ. ಇನ್ನೊಂದು ನಮ್ದು ಲಾಸ್ಟ್ ಅಫರ್ಮೇಶನ್. ಈಗ 5 ನಿಮಿಷ ಇದೆ, 5 ನಿಮಿಷಕ್ಕೆ ಮುಗ್ದೋಗುತ್ತೆ. ನಾನು ಕಾಣಿಸ್ತಾ ಇದ್ದೀನಾ ವಿಡಿಯೋದಲ್ಲಿ? ಕಾಣಿಸ್ತಾ ಇದ್ದೀರಾ? ಇದು ಒಂದು ನಾವು ಡೈಲಿ ಮಾಡುವಂತ ಇದು
ಆಕ್ಟಿವಿಟಿ ನಮ್ಮ ಕ್ಲಾಸಲ್ಲಿ ನಾನು 3 ವರ್ಷಗಳಿಂದ ಮಾಡ್ಕೊಂಡು ಬಂದಿರ್ತಕ್ಕಂಥ ಆಕ್ಟಿವಿಟಿ ಇದನ್ನ ನಾನು ತೋರಿಸ್ತೀನಿ. ನೀವು ಕೂಡ ಎಲ್ರಿಗೂ ಇದನ್ನ ಮಾಡಿಬಿಟ್ಟು ಇದರಲ್ಲಿ ಚಾರ್ಟಲ್ಲಿ ನೀವು ಥ್ಯಾಂಕ್ ಯು ಹೇಳಿ ಅಥವಾ ಇದು ಹೇಳ್ಬಿಟ್ಟು ನೀವು ಹೊರಡ್ಬೋದು. ನಾನು ತೋರಿಸ್ಕೊಡ್ತೀನಿ ಹೇಗೆ ಮಾಡಬೇಕು ಅಂತ. ಅದು ಸಾಧ್ಯವಾದರೆ ವಿಡಿಯೋನ ಆನ್ ಮಾಡ್ಕೊಳ್ಳಿ. ಇವಾಗ ಎಲ್ಲ ಕರೆಕ್ಟಾಗಿ ಮಾಡ್ತೀರಲ್ವಾ ಅಂತ ನೋಡೋಕ್ಕಷ್ಟೇ. ಇದು ನಮ್ಮ ಯಾವ ದೇಶದ ಪದ್ಧತಿ ಗೊತ್ತಿಲ್ಲ, ನಮ್ಮ ಗುರುಗಳು ನನಗೆ ಹೇಳ್ಕೊಡ್ತಾ ಇದ್ರು. ನೋಡಿ, ಈ ತರ ಇದೆ ಅಲ್ವಾ, ನಮ್ಮ ಕೈನ ಹಿಂಗೆ ಹಾರ್ಟ್ ತರ ಮಾಡ್ಬೇಕು, ಹಾರ್ಟ್ ಶೇಪ್. ಎಷ್ಟು ದೊಡ್ಡದಾಗುತ್ತೋ ಅಷ್ಟು ಹಿಂಗೆ ಹೃದಯ ತರ ಮಾಡಿ. ಇದು ಮಯೂರ್ಮ ಅಂತ ಕರೀತಾರೆ ಇದಕ್ಕೆ. ಇದು ಹೆಂಗಪ್ಪ ಅಂತಂದ್ರೆ ನಮ್ಮ ಸುತ್ತಮುತ್ತ ಇರೋರಿಗೆಲ್ಲ ನಾವು ಪ್ರೀತಿ ಹಂಚೋದು. ಅಂದ್ರೆ ನಮ್ಮ ಮನಸ್ಥಿತಿ ಏನಿದೆ, ನಾವು ಎಲ್ಲರಿಗೂ ಯಾವಾಗ್ಲೂ ಪ್ರೀತಿನ ಹಂಚ್ಬೇಕು ಅಂತ. ಮಯೂರ್ಮ ಅಂದಾಗ ನೀವು ಈ ತರ ಮಾಡ್ಬೇಕು. ಅದು ಇನ್ಫಿನಿಟಿ, ಹಿಂಗೆ ನೋಡಿ, ಎಲ್ಲರಿಗೂ ಇನ್ಫಿನಿಟಿ ಸಿಂಬಲ್ ಮಾಡಿ ಹಿಂಗೆ ಬಿಡಿ. ಇದೇನಪ್ಪ ಅಂದ್ರೆ ನಿಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ಪ್ರೀತಿ, ವಿಶ್ವಾಸ, ನಂಬಿಕೆನ ನೀವು ಪ್ರಪಂಚಕ್ಕೆ ಕೊಡ್ಬೇಕು ಅಂತ ಅರ್ಥ. ಮಯೂರ್ಮ, ಇನ್ಫಿನಿಟಿ ಹೀಗೆ ಮಾಡಿ ಯೂನಿವರ್ಸ್ಗೆ ನಿಮ್ಮ ವಿಶಸ್ನ ಬಿಡಿ. ಎಲ್ಲ ಜನರಿಗೂ ಮತ್ತೆ ಎಲ್ಲ ಜೀವರಾಶಿಗಳಿಗೂ, ಪ್ರಾಣಿಗಳಿಗೂ, ಎಲ್ಲದಕ್ಕೂ ನನ್ನ ಕಡೆಯಿಂದ ಪ್ರೀತಿಯ ನಮನ ಅಂತ ಇದರ ಅರ್ಥ. ಇನ್ಫಿನಿಟಿ ಅಂದ್ರೆ ಏನ್ ಹೇಳಿ, ಕೊನೆನೇ ಇಲ್ಲ ಅದಕ್ಕೆ. 3 ಸಾರಿ ಮಾಡಿ ಇದನ್ನ. ಇವತ್ತಿನ ಕ್ಲಾಸ್ ಹೇಗನ್ನಿಸ್ತು, ಏನ್ ಫೀಲ್ ಆಗ್ತಾ ಇದೆ ಅಂತ ಒಂದು ಕಮೆಂಟ್ ಅಲ್ಲಿ ಹಾಕಿ. ದೇವ್ ಸಾರಾ ಪ್ಯಾರ್ ಅಂದ್ರೆ ತುಂಬಾ ನನ್ನ ಕಡೆಯಿಂದ ಅದ್ಭುತವಾದ ಪ್ರೀತಿಯನ್ನ ನಾನು ಜೀವರಾಶಿಗಳಿಗೆ, ಆಮೇಲಿಂದ ಎಲ್ಲ ಭೂಮಿ ಮೇಲೆ ಇರುವಂತ ಗಿಡ, ಮರ, ಪ್ರಾಣಿ, ಪಕ್ಷಿ, ಜನ ಎಲ್ಲರಿಗೂ ನನ್ನಿಂದ ಒಂದು ಪ್ರೀತಿಯ ನಮನ ಅಂತ ಇದ್ರರ್ಥ. ಇದ್ ಮಾಡೋವಾಗ್ಲೇ ಒಂಥರ ಖುಷಿ ಆಗತ್ತೆ. ಈ ತರ ಮಾಡಿ. ಇದು ಮಯೂರ್ಮ ಅಂತ ಇದ್ರ ಹೆಸರು. ಜನ ನಮ್ಗೆ ಏನೇ ಕೊಡ್ಲಿ, ನಾವು ಅವ್ರಿಗೆ ಪ್ರೀತಿ ಕೊಡೋದನ್ನ ಕಲಿಬೇಕು. ಸೊ ಈಗ ಹೇಗನ್ನಿಸ್ತು? 5 ಗಂಟೆಗೆ ಎದ್ದು ಕಷ್ಟ ಆಯ್ತಾ? ಇವತ್ತಿನ ಕ್ಲಾಸ್ ಏನ್ ಅನ್ನಿಸ್ತು? ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತಾ? ತುಂಬಾ ಚೆನ್ನಾಗಿತ್ತು. 1 ಗಂಟೆ ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗಿಲ್ಲ. ಹಲೋ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಮೇಡಮ್. ಈ ಖುಷಿಯಿಂದನೇ ತಾನೇ ನಾವು ಬದುಕ್ಬೇಕಾಗಿರೋದು. ಖುಷಿಯಾಗಿರ್ಬೇಕು ಎಲ್ರು ಅಂತ ಎಲ್ರು ಯೋಚನೆ ಮಾಡ್ಬಿಟ್ರೆ ಪ್ರಪಂಚದಲ್ಲಿ ಕಷ್ಟನೇ ಇರೋದಿಲ್ಲ. 1 ಗಂಟೆ ಹೇಗೋಯ್ತು ಗೊತ್ತಾಗ್ಲೇ ಇಲ್ಲ. ಹೌದು, ಬೆಳಿಗ್ಗೆ ಅಷ್ಟು ಪವರ್ಫುಲ್ ಟೈಮು. ಇದನ್ನ ನೀವು ಯಾವ ತರ ಡಿಸೈನ್ ಮಾಡ್ಕೋತೀರಾ ನಿಮ್ಮ ಜೀವನನ ಬದಲಾವಣೆ ಮಾಡ್ಕೊಳಕ್ಕೆ, 1 ಗಂಟೆ ನೀವು ನಿಮ್ಗೋಸ್ಕರ ಕೊಡ್ಲೇಬೇಕು. ನೀವು ಯಾವ ತರ ಕೊಟ್ಕೊಂಡು ಯಾವ ತರ ಡಿಸೈನ್ ಮಾಡ್ತೀರಾ, ನಿಮ್ಮ ಫ್ಯೂಚರ್ನ ನೀವು ಹೆಂಗೆ ರೆಡಿ ಮಾಡ್ತೀರೋ ಅಷ್ಟು ಬೇಗ ನೀವು ಚೇಂಜ್ ಆಗ್ತೀರಾ. ನಿಮ್ಮ ಮನಸ್ಥಿತಿ ಚೇಂಜ್ ಆಗುತ್ತೆ. ನಾನೇನು ಕೋಟಿಗಟ್ಟಲೆ ದುಡ್ಡು ಬಂದ್ಬಿಡುತ್ತೆ ಅಂತ ಹೇಳ್ತಾ ಇಲ್ಲ. ನೀವು ಬದುಕೋ ರೀತಿ ಚೇಂಜ್ ಆಗುತ್ತೆ. ಎಂಥದೇ ಕಷ್ಟದ ಸಮಯದಲ್ಲೂ ನಾನು ಖುಷಿಯಾಗಿರ್ತೀನಿ, ಆಕಾಶ ಬೀಳ್ತಾ ಇದೆ ಅಂದ್ರೆ ಬೀಳಿ ಬಿಡು, ಒಂದ್ ಸ್ವಲ್ಪ ಹೊತ್ತಾದ್ರೂ ಆರಾಮಾಗಿರೋಣ ಅನ್ನೋಷ್ಟ್ರ ಮಟ್ಟಿಗೆ ನಿಮ್ಮ ಮೆಂಟಾಲಿಟಿ ಅಷ್ಟು ಸ್ಟೇಬಲ್ ಆಗಿರುತ್ತೆ. ಯಾವ ಸಮಸ್ಯೆ ಬಂದ್ರೂ ಸಣ್ಣ ಪುಟ್ಟ ವಿಷಯಕ್ಕೆ ಹೆದರ್ಕೊಳ್ಳೋದಿಲ್ಲ, ಸಣ್ಣ ಪುಟ್ಟ ವಿಷಯಕ್ಕೆ ನೀವು ತಲೆ ಬಿಸಿ ಮಾಡ್ಕೊಳ್ಳೋದಿಲ್ಲ. ಯಾರಾದ್ರೂ ಏನಾದ್ರು ನಿಮ್ಗೆ ಅಂದ್ರೂ ಅದನ್ನ ತಲೆಗೆ ಹಾಕೊಳ್ಳೋದಿಲ್ಲ. ಅಷ್ಟ್ರ ಮಟ್ಟಿಗೆ ನಿಮ್ಮ ಮನಸ್ಥಿತಿ ಚೇಂಜ್ ಆಗುತ್ತೆ ಇದನ್ನೆಲ್ಲ ಮಾಡೋದ್ರಿಂದ. ಆ ತರ ನೀವು ಚೇಂಜ್ ಆದ್ರಿ ಅಂದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಕ್ಕೆ ನೀವು ಮೆಂಟಲಿ, ಫಿಸಿಕಲಿ ಮತ್ತೆ ಎಲ್ಲ ರೀತಿನೂ ರೆಡಿ ಆಗ್ತೀರ ಅಲ್ವಾ? ಫಸ್ಟ್ ಡೇನೆ ಸ್ವಲ್ಪ ಒಂದು 5% ಆದ್ರೂ ರಿಸಲ್ಟ್ ಬಂದಿದೆ, ನಿಮ್ಗೆ ಖುಷಿಯಾಗಿದೆ ಮನಸ್ಸು ಅಂತ ಅನ್ಕೋತೀನಿ. ಇವತ್ತು ಇಡೀ ದಿನ ಇದೇ ಖುಷಿ, ಇದೇ ಸಂತೋಷ, ಇದೇ ಆರೋಗ್ಯ ನಿಮ್ಮನ್ನ ಕಾಪಾಡ್ಲಿ. ಎಲ್ಲರಿಗೂ ಧನ್ಯವಾದಗಳು ನನ್ನ ಜೊತೆ ಸೇರಿದ್ದಕ್ಕೆ. ಇನ್ನ ಮುಂದಿನ ನಾವು ಇರೋವರೆಗೂ ಇದೇ ರೀತಿ ಒಳ್ಳೆ ಕೆಲಸಗಳನ್ನ, ಒಳ್ಳೆ ಸಂಕಲ್ಪಗಳನ್ನ ಮಾಡೋಣ. ಮತ್ತೆ ಮಾಡಿರುವಂತ ಸಂಕಲ್ಪಗಳನ್ನ ಸಿದ್ಧಿ ಮಾಡ್ಕೊಳ್ಳೋಣ ಎಲ್ಲರೂ. ಓಕೆನಾ? ಧನ್ಯವಾದಗಳು ಎಲ್ಲರಿಗೂ. ಶುಭೋದಯ. ನಿಮ್ಮ ಇವತ್ತಿನ ದಿನ ತುಂಬಾ ಚೆನ್ನಾಗಿರ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. Thank you, madam. Thank you.
ಮತ್ತೆ ಈ ಮಯೂರ್ಮ ಮಾಡಿದಾದ್ಮೇಲೆ ಎಲ್ಲರೂ ತಥಾಸ್ತು ಅಂತ ಒಂದು ದಯವಿಟ್ಟು ಚಾಟ್ ಮಾಡಿ. ಯಾಕಂದ್ರೆ ಯಾರ್ಯಾರು ಏನೇನ್ ಸಂಕಲ್ಪ ಮಾಡ್ಕೊಂಡಿದ್ದೀರೋ ನೀವು ತಥಾಸ್ತು ಅಂತಂದಾಗ ಅವ್ರ ಆಸೆಗಳೆಲ್ಲ ಈಡೇರುತ್ತೆ. ಒಬ್ರಿಗೊಬ್ರು ನಾವು ಇದ್ ಮಾಡ್ಬೇಕು. ಅದಕ್ಕೆ ತಥಾಸ್ತು ಅಂತ ಲಾಸ್ಟ್ ಅಲ್ಲಿ ನೀವು ಹೋಗ್ಬೇಕಾದ್ರೆ ತಥಾಸ್ತು ಅಂತ ಹಾಕ್ಬಿಟ್ಟು ನಿಮ್ಮ ಇದನ್ನ ಇದ್ ಮಾಡಿ. ಈಗ ನಾನೇನೋ ಬೇಡ್ಕೊಂಡಿದ್ದೀನಿ, ನೀವೇನೋ ಬೇಡ್ಕೊಂಡಿದ್ದೀರಾ, ನಾವು ತಥಾಸ್ತು ಅಂತ ಹಾಕ್ದಾಗ ಏನಾಗುತ್ತೆ, ಪ್ರತಿಯೊಬ್ಬರಿಗೂ ಅದು ತಥಾಸ್ತು ಅಂದ್ರೆ ಏನ್ ಹೇಳಿ, ಆಯ್ತು ನಿನ್ ಕೆಲ್ಸ ಹೋಗು ಮಗನೇ ಅಂತ. ಹಾಗಾಗಿ ಪ್ರತಿಯೊಬ್ರಿಗೂ ತಥಾಸ್ತು ಅಂತ ಹಾಕಿ ಅವ್ರವ್ರ ಖುಷಿ ಅವ್ರವ್ರ ಕೆಲಸಗಳು ಎಲ್ಲ ಚೆನ್ನಾಗಾಗ್ಲಿ ಅಂತ ನಿಮ್ಮ ಕಡೆಯಿಂದ. ಎಸ್, ಚಂದ್ರು ಸರ್ ಹಾಕಿದ್ದಾರೆ, ಚೆನ್ನಾಗಿ ಹಾಕಿದ್ದೀರಾ ಕನ್ನಡದಲ್ಲಿ ತಥಾಸ್ತು ಅಂತ ಹಾಕಿ ಕೈ ಮುಗ್ದಿದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ಎಲ್ಲರ ಜೀವನ ಚೆನ್ನಾಗಾಗ್ಲಿ ಅಂತ ಕೇಳ್ಕೊಂಡು ಕ್ಲಾಸನ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಟೇಕ್ ಕೇರ್. ಬಾಯ್. ಬಿಟ್ಟೋಗಕ್ಕೆ ಮನ್ಸಾಗ್ತಿಲ್ಲ, ಅಷ್ಟು ಒಂದೇ ದಿವಸಕ್ಕೆ ಒಂಥರ ಮನ್ಸು ಭಾರ ಆಗ್ತಾ ಇದೆ, ಹಂಗ ಅನ್ನಿಸ್ತಾ ಇದೆ ನನ್ಗೆ. ಬಾಯ್.